ನಮಸ್ಕಾರ. ಇವತ್ತು ನಾವು ಭೂಗೋಳದಲ್ಲಿ ಅಧ್ಯಾಯ 11 ಭಾರತದ ನೈಸರ್ಗಿಕ ವಿಪತ್ತುಗಳ ಬಗ್ಗೆ ತಿಳಿಯೋಣ. ಈ ಅಧ್ಯಾಯದಲ್ಲಿ ಕೆಳಕಂಡ ಅಂಶಗಳನ್ನು ತಿಳಿಯುತ್ತೇವೆ. ನೈಸರ್ಗಿಕ ವಿಪತ್ತುಗಳ ಅರ್ಥ: ಭಾರತದಲ್ಲಿ ಆವರ್ತ ಮಾರುತ, ಪ್ರವಾಹ, ಭೂಕುಸಿತ, ಕಡಲಕೊರೆತ ಮತ್ತು ಭೂಕಂಪಗಳು ಇವುಗಳಿಗೆ ಕಾರಣ, ಪರಿಣಾಮಗಳು ಮತ್ತು ಹಂಚಿಕೆ. ಮತ್ತು ನಮ್ಮ ಭಾರತದಲ್ಲಿ ಏನೇನೆಲ್ಲ ನೈಸರ್ಗಿಕ ವಿಪತ್ತುಗಳು ಬಂದಿವೆ ಮತ್ತು ಅದಕ್ಕೆ ಕಾರಣಗಳು ಏನೇನು ಮತ್ತು ಅವು ಬಂದು ಹೋದಂಥ ಅದರ ಪರಿಣಾಮಗಳೇನು ಮತ್ತು ಅವು ಯಾವ್ಯಾವ ಪ್ರದೇಶಗಳಲ್ಲಿ ಎಷ್ಟೆಷ್ಟೆಲ್ಲ ಹಂಚಿಕೆ ಆಗಿದೆ ಅನ್ನೋದನ್ನು ಈ ಅಧ್ಯಾಯದಲ್ಲಿ ನಾವೀಗ ನೋಡೋಣ. ಇನ್ನು ಮೊದಲು ಅದರ ಅರ್ಥ ತಿಳ್ಕೊಳ್ಳೋಣ. ಈ ನೈಸರ್ಗಿಕ ವಿಪತ್ತು ಅಂದ್ರೇನು ಅಂತ ಹೇಳಿ. ನೈಸರ್ಗಿಕ ಅನಾಹುತಗಳಿಂದಾಗುವ ವ್ಯಾಪಕ ವಿನಾಶದ ಫಲವೇ ನೈಸರ್ಗಿಕ ವಿಪತ್ತುಗಳು. ವಿಪತ್ತುಗಳಲ್ಲಿ ನೈಸರ್ಗಿಕ ಅಥವಾ ಮಾನವ ನಿರ್ಮಿತವೆಂದು ಎರಡು ವಿಧ: ಭೂಕಂಪ, ಜ್ವಾಲಾಮುಖಿ, ಸುನಾಮಿ, ಭೂಕುಸಿತ ಮತ್ತು ಹಿಮಪಾತಗಳು ಭೂ ಆಂತರಿಕ ಕ್ರಿಯೆಗಳಿಂದ ಸಂಭವಿಸುವ ನೈಸರ್ಗಿಕ ವಿಪತ್ತುಗಳು. ಹಾಗೆಯೇ ಆವರ್ತ ಮಾರುತ, ಬರಗಾಲ, ಪ್ರವಾಹ ಮತ್ತು ಸಾಂಕ್ರಾಮಿಕ ಪಿಡುಗುಗಳು ವಾಯುಗೋಳಕ್ಕೆ ಸಂಬಂಧಿಸಿದ ನೈಸರ್ಗಿಕ ವಿಪತ್ತುಗಳಾಗಿವೆ. ನೈಸರ್ಗಿಕ ವಿಪತ್ತುಗಳಲ್ಲಿ ಬಹಳಷ್ಟು ಅಪರೂಪಕ್ಕೆ ಹಾಗೂ ಅನಿರೀಕ್ಷಿತವಾಗಿ ಸಂಭವಿಸುವವು. ಈ ಬಗ್ಗೆ ಉತ್ತಮ ತಿಳುವಳಿಕೆ ಹೊಂದಿದ್ದರೆ ಸಂಭವಿಸಬಹುದಾದ ಹಾನಿಯನ್ನು ಮಿತಿಗೊಳಿಸಬಹುದು. ಭಾರತ ವಿಶಾಲವಾದ ದೇಶವಾಗಿದ್ದು ಹಲವು ನೈಸರ್ಗಿಕ ವಿಪತ್ತುಗಳನ್ನು ಎದುರಿಸುತ್ತದೆ. ಉದಾಹರಣೆಗೆ ಆವರ್ತ ಮಾರುತ, ಪ್ರವಾಹ, ಭೂಕುಸಿತ, ಕಡಲಕೊರೆತ, ಭೂಕಂಪನಗಳು ಇತ್ಯಾದಿ. ಇನ್ನು ಇವಾಗ ನೈಸರ್ಗಿಕವಾಗಿ ಏನಾದರೂ ಅನಾಹುತಗಳಾತಂದರೆ ಮತ್ತು ಆ ಅನಾಹುತಗಳಿಂದ ಏನಾದರೂ ಒಂದು ವ್ಯಾಪಕವಾದಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ನಾಶ ಆತ ಅಂದರೆ ಅಂತಹದಕ್ಕೆ ನಾವೇನಂತ ಹೇಳ್ತೀವಿ? ನೈಸರ್ಗಿಕ ವಿಪತ್ತುಗಳು ಅಂತ ಹೇಳಿ ಕರಿತೇವೆ. ಮತ್ತು ವಿಪತ್ತುಗಳಲ್ಲಿ ಎರಡು ವಿಧ ಬರುತ್ತೆ. ಒಂದು ನೈಸರ್ಗಿಕ ವಿಪತ್ತುಗಳು ಅಂತ ಬರುತ್ತೆ ಮತ್ತು ಮಾನವ ನಿರ್ಮಿತ ವಿಪತ್ತು ಅಂತ ಬರುತ್ತೆ. ನೈಸರ್ಗಿಕ ವಿಪತ್ತು ಅಂತ ಅಂದರೆ ಮತ್ತೆ ಅದರಲ್ಲಿ ಎರಡು ತರಹ ಬರುತ್ತೆ. ಏನು? ವಾಯುಗೋಳಕ್ಕೆ ಸಂಬಂಧಿಸಿದ ವಿಪತ್ತುಗಳು ಕೂಡ ಬರುತ್ತೆ ಅಥವಾ ಭೂಕ್ರಿಯೆಗಳಿಂದ ಆಗಿದ್ದಂತಹ ವಿಪತ್ತುಗಳು ಕೂಡ ಬರುತ್ತೆ. ಇನ್ನು ಭೂಕಂಪ, ಜ್ವಾಲಾಮುಖಿ, ಸುನಾಮಿ, ಭೂಕುಸಿತ ಮತ್ತು ಹಿಮಪಾತಗಳು ಇವೆಲ್ಲ ಭೂಮಿಯ ಒಳಗಡೆ ಒಂದಿಷ್ಟು ಕ್ರಿಯೆಗಳಾಗ್ತಿರುತ್ತೆ ಆಂತರಿಕವಾಗಿ. ಆ ಕ್ರಿಯೆಗಳಿಂದ ಸಂಭವಿಸುವಂತಹ ಇವು ಒಂದು ನೈಸರ್ಗಿಕ ವಿಪತ್ತುಗಳು. ಇವಾಗ ಭೂಮಿಯಲ್ಲಿ ಅಲ್ಲಿ ಆಂತರಿಕ ಕ್ರಿಯೆಗಳಿಂದ ಭೂಕಂಪ ಆಗಬಹುದು ಅಥವಾ ಜ್ವಾಲಾಮುಖಿ, ಸುನಾಮಿ ಇವೆಲ್ಲ ಭೂಮಿಯ ಒಳಗಿನ ಒಂದು ಆಂತರಿಕ ಕ್ರಿಯೆಗಳಿಂದ ಉಂಟಾಗುವಂತಹ ನೈಸರ್ಗಿಕ ವಿಪತ್ತುಗಳು. ಹಾಗೇನೆ ಈಗ ಇನ್ನೂ ಒಂದು ಸ್ವಲ್ಪ ಇವಾಗ ಸೈಕ್ಲೋನ್ ಅಂತ ಏನು ಕರಿತೀವಲ್ಲ, ಆವರ್ತ ಮಾರುತ ಅಥವಾ ಚಂಡಮಾರುತ ಅಂತ ನಾವೇನು ಹೇಳ್ತೀವಲ್ಲ ಅದಾಗಿರ್ಬೋದು, ಅಥವಾ ಬರಗಾಲ, ಪ್ರವಾಹ ಮತ್ತು ಸಾಂಕ್ರಾಮಿಕ ಪಿಡುಗುಗಳು ಈ ಎಲ್ಲವೂ ಕೂಡ ವಾಯುಗೋಳಕ್ಕೆ ಸಂಬಂಧಿಸಿದಂತಹ ನೈಸರ್ಗಿಕ ವಿಪತ್ತುಗಳು ಅಂತ. ಈ ಒಂದು ವಿಪತ್ತುಗಳ ಬಗ್ಗೆ ನಮಗೆ ಒಂದಿಷ್ಟು ತಿಳುವಳಿಕೆ ಇತ್ತು ಅಂತಂದರೆ ಇದರಿಂದ ಏನು ಹಾನಿಯಾಗುತ್ತೋ ಅದನ್ನು ನಾವು ಒಂದಿಷ್ಟು ಪ್ರಮಾಣದಲ್ಲಿ ಕೂಡ ಕಡಿಮೆ ಮಾಡಬಹುದು. ಮತ್ತು ನಮ್ಮ ಭಾರತ ದೇಶ ಅತಿ ದೊಡ್ಡ ಅದೊಂದು ವಿಶಾಲವಾದಂತಹ ದೇಶ ಮತ್ತು ಈ ದೇಶದಲ್ಲಿನೂ ಕೂಡ ಅನೇಕ ತರಹದ ವಿಪತ್ತುಗಳು ಬಂದೇ ಬರ್ತವೆ ಅಂತ. ಉದಾಹರಣೆಗೆ ಚಂಡಮಾರುತಗಳು ಬರ್ತಾ ಇರ್ತವೆ, ಪ್ರವಾಹ ಬರುತ್ತೆ, ಭೂಕುಸಿತ, ಕಡಲಕೊರೆತ, ಭೂಕಂಪನ ನಾವೆಲ್ಲ ಕೇಳಿರ್ತೇವೆ. ಅಲ್ಲಿ ಇಷ್ಟು ಭೂಕಂಪ ಆಯಿತು ಅಥವಾ ಇಲ್ಲಿ ಇಷ್ಟು ಪ್ರವಾಹ ಬಂದಿದೆ, ಈ ಥರ ಎಲ್ಲ ನಾವು ಈಗಂಕೂ ತುಂಬಾ ಕೇಳ್ತಾ ಇದ್ದೀವಲ್ಲ. ಇವಾಗ ಅದು ಒಂದೊಂದರ ಬಗ್ಗೆ ನೋಡ್ಕೊಳ್ತಾ ಹೋಗೋಣ. ಇನ್ನು ಆವರ್ತ ಮಾರುತಗಳು ಅಂತ ಹೇಳಿ, ಕಡಿಮೆ ಒತ್ತಡವುಳ್ಳ ಕೇಂದ್ರದ ಕಡೆಗೆ ಮಾರುತಗಳು ಚಕ್ರಾಕಾರದಲ್ಲಿ ಚಲಿಸುವುದೇ ಆವರ್ತ ಮಾರುತ. ಈ ನೈಸರ್ಗಿಕ ವಿಪತ್ತು ವಾಯುಗೋಳಕ್ಕೆ ಸಂಬಂಧಿಸಿದೆ. ಆವರ್ತ ಮಾರುತಗಳಲ್ಲಿ ಉಷ್ಣವಲಯದ ಮತ್ತು ಸಮತೀಕ್ಷ್ಣವಲಯದ ಆವರ್ತ ಮಾರುತಗಳೆಂದು ಎರಡು ವಿಧ. ಭಾರತದಲ್ಲಿ ಹೆಚ್ಚಾಗಿ ಉಷ್ಣವಲಯದ ಆವರ್ತ ಮಾರುತಗಳು ಸಂಭವಿಸುವವು. ಅಂದರೆ ಒಂದು ಪ್ರದೇಶದಲ್ಲಿ ಕಡಿಮೆ ಒತ್ತಡ ಇತ್ತು ಅಂತಂದರೆ ಆ ಒಂದು ಕಡಿಮೆ ಪ್ರದೇಶದ ಕಡೆಗೆ ಮಾರುತಗಳು ಚಕ್ರಾಕಾರದಲ್ಲಿ ಅಲ್ಲಿ ಬೀಸ್ಕೊಳ್ತಾ ಬರುತ್ತೆ. ಅಂತಹದಕ್ಕೆ ನಾವೇನಂತ ಹೇಳ್ತೀವಿ? ಆವರ್ತ ಮಾರುತ ಅಂತ ಹೇಳ್ತೀವಿ. ಮತ್ತು ಈ ಒಂದು ಆವರ್ತ ಮಾರುತ ಅನ್ನುವಂಥದ್ದು ನೈಸರ್ಗಿಕ ವಿಪತ್ತು. ಮತ್ತು ಈ ನೈಸರ್ಗಿಕ ವಿಪತ್ತು ವಾಯುಗೋಳಕ್ಕೆ ಸಂಬಂಧಪಟ್ಟಂತಹದ್ದು. ಮತ್ತು ಈ ಆವರ್ತ ಮಾರುತಗಳಲ್ಲಿ ಎರಡು ತರಹ ಬರುತ್ತೆ: ಉಷ್ಣವಲಯದ ಆವರ್ತ ಮಾರುತ ಮತ್ತು ಸಮತೀಕ್ಷ್ಣ ವಲಯದ ಆವರ್ತ ಮಾರುತಗಳಂತ ಬರುತ್ತೆ. ಮತ್ತು ಜಾಸ್ತಿ ಯಾವುದಾಗುತ್ತೆ ಅಂದರೆ ಉಷ್ಣವಲಯದ ಆವರ್ತ ಮಾರುತಗಳೇನು ಜಾಸ್ತಿ ಪ್ರಮಾಣದಲ್ಲಿ ಭಾರತದಲ್ಲಿ ಸಂಭವಿಸ್ತವೆ ಅಂತ ನಾವು ಹೇಳ್ಬೋದು. ಇನ್ನು ಈ ಆವರ್ತ ಮಾರುತಗಳು ಬರಲಿಕ್ಕೆ ಕಾರಣಗಳೇನಂತಂದರೆ, ಉಷ್ಣವಲಯದ ಆವರ್ತ ಮಾರುತಗಳ ಉಗಮ ಮತ್ತು ಬೆಳವಣಿಗೆಗೆ ಕಾರಣವಾದ ಪರಿಸ್ಥಿತಿಗಳೆಂದರೆ ಅಧಿಕ ಉಷ್ಣಾಂಶ, ಪ್ರಶಾಂತ ವಾಯು ಮತ್ತು ಹೆಚ್ಚು ತೇವಾಂಶ ಭರಿತ ವಾಯು. ಈ ಪರಿಸ್ಥಿತಿಗಳು ಕಡಿಮೆ ಒತ್ತಡದ ಕೋಶವನ್ನು ನಿರ್ಮಿಸುತ್ತವೆ. ಕಡಿಮೆ ಒತ್ತಡ ಕೋಶದ ಸುತ್ತಲೂ ಸಾಪೇಕ್ಷವಾದ ಅಧಿಕ ಒತ್ತಡವಿರುತ್ತದೆ.
ಹೀಗಾಗಿ ಸುತ್ತಲಿನ ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡದ ಕಡೆಗೆ ಕೇಂದ್ರದ ಕಡೆಗೆ ಚಕ್ರಾಕಾರದಲ್ಲಿ ಮಾರುತಗಳು ಬೀಸುವುದರಿಂದ ಆವರ್ತ ಮಾರುತ ಅಥವಾ ಸೈಕ್ಲೋನ್ಗಳು ಸಂಭವಿಸುತ್ತವೆ. ಇಂತಹ ಪರಿಸ್ಥಿತಿಗಳು ಸಾಮಾನ್ಯವಾಗಿ ಉಷ್ಣವಲಯದ ಸಮುದ್ರ ಭಾಗಗಳಲ್ಲಿ ಕಂಡುಬರುತ್ತವೆ. ಮತ್ತು ಇದು ಒಂದು ಆವರ್ತ ಮಾರುತಗಳು ಯಾಕೆ ಆಗ್ತವೆ ಅಂತ ಹೇಳಿದ್ರೆ, ಅಂದರೆ ಉಷ್ಣವಲಯದಲ್ಲಿ ಜಾಸ್ತಿ ಆಗುತ್ತೆ ಅಂತ ನಾವು ನೋಡಿದ್ವಿ. ಮತ್ತು ಈ ಒಂದು ಕಾರಣ ಏನು ಕಾರಣಗಳಂತಂದರೆ ಅಧಿಕ ಉಷ್ಣಾಂಶ ಆಗಿರಬಹುದು. ಮತ್ತು ಮೂರು ಬರುತ್ತೆ, ಅಧಿಕ ಉಷ್ಣಾಂಶ, ಪ್ರಶಾಂತ ವಾಯು ಮತ್ತು ಹೆಚ್ಚು ತೇವಾಂಶ ಭರಿತ ವಾಯು. ಇವಾಗ ನೀವು ಒಂದು ಎಕ್ಸಾಂಪಲ್ಸ್ ತೊಗೋಬೋದು. ಇವಾಗ ಮುಂಬೈನಲ್ಲೆಲ್ಲ ಒಂದು ಮಾರುತ ಬಂದಿದೆ ಅಲ್ವಾ. ಈಗ ನಾವು ಈಗಿನ ಕಳೆದ 1-2 ವರ್ಷಗಳಲ್ಲಿ ನಾವು ಎಷ್ಟೆಲ್ಲ ಮಾರುತಗಳನ್ನು ನೋಡಿದ್ವಿ, ಚಂಡಮಾರುತಗಳನ್ನು. ಹೀಗೆ ಹೆಚ್ಚಿಗೆ ಉಷ್ಣಾಂಶ ಇರುವಂತಹ ಪ್ರದೇಶ ಮತ್ತು ವಾಯು ಪ್ರಶಾಂತವಾಗಿರುವಂತಹದ್ದು ಮತ್ತು ಹೆಚ್ಚು ತೇವಾಂಶ ಭರಿತ ವಾಯು ಮತ್ತು ಆ ಗಾಳಿಯಲ್ಲಿ ತೇವಾಂಶ ಇರುವಂತಹದ್ದು. ಇಂತಹ ಒಂದು ಈ ಮೂರು ಪರಿಸ್ಥಿತಿಗಳು ಇದ್ದಾಗ ಕಡಿಮೆ ಒತ್ತಡ ಪ್ರದೇಶ ಅಲ್ಲಿ ನಿರ್ಮಾಣ ಆಗುತ್ತೆ. ಹಿಂಗೆ ಮತ್ತು ಇದು ಕಡಿಮೆ ಒತ್ತಡ ಪ್ರದೇಶ ಇರುತ್ತೆ, ಆದರೆ ಅದರ ಸುತ್ತಲೂ ಎಲ್ಲ ಅಧಿಕ ಒತ್ತಡ ಇರುತ್ತೆ. ಹಿಂಗಿದ್ದಾಗ ಏನಾಗುತ್ತೆ, ಆ ಒಂದು ಅಧಿಕ ಒತ್ತಡದ ಪ್ರದೇಶದಿಂದ ಈ ಒಂದು ಕಡಿಮೆ ಒತ್ತಡದ ಕೇಂದ್ರದ ಕಡೆಗೆ ಚಕ್ರಾಕಾರದಲ್ಲಿ ಮಾರುತಗಳು ಬೀಸ್ತಾ ಬರುತ್ತೆ. ಹಂಗೆ ಬೀಸ್ಕೊಂತ ಬಂದಾಗ ನಾವು ಅದಕ್ಕೆ ಏನಂತ ಹೇಳ್ತೇವೆ, ಆವರ್ತ ಮಾರುತ ಅಥವಾ ಸೈಕ್ಲೋನ್ಗಳು ಉಂಟಾಗ್ತವೆ ಅಂತ ನಾವು ಹೇಳ್ತೇವೆ. ಮತ್ತು ಇಂತಹ ಒಂದು ಪರಿಸ್ಥಿತಿಗಳು ನಮ್ಗೆ ಎಲ್ಲಿ ಕಂಡು ಬರುತ್ತೆ ಅಂತಂದರೆ, ಒಂದು ಉಷ್ಣವಲಯದ ಸಮುದ್ರ ಭಾಗಗಳಲ್ಲಿ ನಾವು ಇಂತಹ ಒಂದು ಚಂಡಮಾರುತಗಳನ್ನು ಹೆಚ್ಚಾಗಿ ನೋಡಬಹುದು. ಮತ್ತು ಇದರ ಪರಿಣಾಮಗಳೇನು, ಈ ಒಂದು ಚಂಡಮಾರುತ ಬಂದು ಹೋದ ನಂತರ ಪರಿಣಾಮಗಳೇನಾಗಿರಬಹುದು? ಉಷ್ಣವಲಯದ ಆವರ್ತ ಮಾರುತಗಳು ಬಹಳ ವಿನಾಶಕಾರಿಯಾದವು. ಅವು ಸಾವು ಮತ್ತು ಆಸ್ತಿಗಳಿಗೆ ಹಾನಿಯನ್ನುಂಟು ಮಾಡುತ್ತವೆ. ಕಟ್ಟಡಗಳಿಗೆ ಧಕ್ಕೆ, ಸಾರಿಗೆ ಮತ್ತು ಸಂಪರ್ಕ ಮಾಧ್ಯಮಗಳನ್ನು ಅಸ್ತವ್ಯಸ್ತಗೊಳಿಸುತ್ತವೆ. ವಿದ್ಯುತ್ ಸರಬರಾಜಿಗೆ ಅಡಚಣೆ, ಬೆಳೆಗಳು, ಸ್ವಾಭಾವಿಕ ಸಸ್ಯವರ್ಗ, ಪ್ರಾಣಿ ಸಂಕುಲ ಮೊದಲಾದವುಗಳಿಗೂ ಹಾನಿಯನ್ನುಂಟು ಮಾಡುವವು. ಮತ್ತು ನಾವು ನೋಡ್ಬೋದು, ಯಾವುದಾದ್ರೂ ಒಂದು ಜೋರಾಗಿ ಈಗ ಗಾಳಿ ಬೀಸಿ ಹೋಯಿತು ಅಂದರೆ ಇದು ಚಂಡಮಾರುತ ಅಂತ ನೋಡ್ಬೋದು ನೀವು. ಅಂದರೆ ಎಷ್ಟು ವೇಗವಾಗಿ ಗಾಳಿಯಲ್ಲಿ ಬೀಸ್ತಾ ಇರುತ್ತೆ ಅಂತ ಹೇಳಿ. ಹಾಗಾದಾಗ ಏನಾಗುತ್ತೆ, ಎಷ್ಟೋ ಕಟ್ಟಡಗಳು ಬೀಳ್ತವೆ ಮತ್ತು ಎಷ್ಟೋ ಮಣ್ಣಿನ ಮನೆಗಳು ಅಂದರೆ ಎಷ್ಟೋ ಮನೆಗಳು ಸಹ ಬೀಳುತ್ತವೆ. ಮತ್ತು ವಿದ್ಯುತ್ ತಂತಿಗಳೆಲ್ಲ ಏನಿರುತ್ತಲ್ಲ, ಇವಾಗ ಕಂಬಗಳೇನಿರುತ್ತೆ, ವಿದ್ಯುತ್ ಕಂಬಗಳೆಲ್ಲ ಬಿದ್ದೋಗ್ತವೆ. ಅಲ್ಲಿ ವಿದ್ಯುತ್ ಸರಬರಾಜಿಗೆ ಅಡಚಣೆ ಆಗುತ್ತೆ. ಮತ್ತು ಬೆಳೆಗಳೆಲ್ಲ ಆ ಹೆಚ್ಚಿನ ಗಾಳಿಗೆ ಅವು ಬೇರು ಸಮೇತ ಕಿತ್ಕೊಂಡು ಬರುವಂತಹ ಚಾನ್ಸಸ್ಗಳೇ ಸಹ ಇದೆ. ಮತ್ತು ಪ್ರಾಣಿ ವರ್ಗಕ್ಕೂ ಕೂಡ ಇವು ಹಾನಿಯನ್ನು ಉಂಟು ಮಾಡ್ತವೆ. ಮತ್ತು ಹಾನಿ ಸಹ ಆಗ್ಬೋದಲ್ಲ, ಸಾವು ನೋವುಗಳು ಸಹ ಇದರಿಂದ ಆಗಬಹುದು ಅಂತ ಹೇಳಿ. ಮತ್ತು ಇನ್ನು ಹಂಚಿಕೆ ಅಂದರೆ ಇದು ಯಾವ್ಯಾವ ಕಡೆ ಎಲ್ಲ ಭಾರತದಲ್ಲಿ ಏನೇನು ಪ್ರದೇಶಗಳಲ್ಲೆಲ್ಲ ಈ ಒಂದು ಉಷ್ಣವಲಯದ ಆವರ್ತ ಮಾರುತಗಳು ಹಂಚಿಕೆಯಾಗಿದೆ ಅಂತ ನೋಡೋಣ. ಭಾರತದಲ್ಲಿ ಉಷ್ಣವಲಯದ ಆವರ್ತ ಮಾರುತಗಳು ಬಹುವಾಗಿ ಬಂಗಾಳ ಕೊಲ್ಲಿಯಲ್ಲಿ ಸಂಭವಿಸುತ್ತವೆ. ಹೀಗಾಗಿ ದೇಶದ ಪೂರ್ವ ಕರಾವಳಿಯು ಆವರ್ತ ಮಾರುತ ಪೀಡಿತ ಪ್ರದೇಶವಾಗಿ ಪರಿಣಮಿಸುತ್ತದೆ. ಇದರಲ್ಲಿ ತಮಿಳುನಾಡು, ಆಂಧ್ರಪ್ರದೇಶ, ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ತೀರಗಳು ಸೇರಿವೆ. ಅಪರೂಪವಾಗಿ ಕೆಲವೇ ಆವರ್ತ ಮಾರುತಗಳು ಅರಬ್ಬಿ ಸಮುದ್ರದಲ್ಲಿ ಸಂಭವಿಸುವವು. ಭಾರತದಲ್ಲಿ ಉಷ್ಣವಲಯದ ಆವರ್ತ ಮಾರುತಗಳು ಹೆಚ್ಚಾಗಿ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಸಂಭವಿಸುವವು. ಅದರಲ್ಲೂ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಅವುಗಳ ತೀವ್ರತೆ ಹೆಚ್ಚು. ಅಪರೂಪಕ್ಕೊಮ್ಮೆ ಮೇ ಮತ್ತು ಜೂನ್ ತಿಂಗಳಲ್ಲಿ ಸಂಭವಿಸುವವು. ಮತ್ತು ಭಾರತದಲ್ಲಿ ಈ ಒಂದು ಮಾರುತಗಳು ಹೆಂಗೆಲ್ಲ ಹಂಚಿಕೆ ಆಗಿದೆ ಅಂದರೆ, ನಿನಗೆ ಪೂರ್ವ ದಿಕ್ಕಿನಲ್ಲಿ ಬಂಗಾಳ ಕೊಲ್ಲಿ ಇದೆ ಅಂತ ಗೊತ್ತಲ್ಲ, ಆ ಒಂದು ಬಂಗಾಳ ಕೊಲ್ಲಿಯಲ್ಲಿ ಹೆಚ್ಚಾಗಿ ಈ ಒಂದು ಆವರ್ತ ಮಾರುತಗಳು ಸಂಭವಿಸ್ತವೆ ಅಂತ ನಾವು ಹೇಳ್ಬೋದು. ಹೀಗಾಗಿ ಈ ಒಂದು ಪೂರ್ವ ದಿಕ್ಕಿನಲ್ಲಿ ಬರುವಂತಹ ಒಂದು ರಾಜ್ಯಗಳು ಯಾವ್ಯಾವ, ಇವಾಗ ತಮಿಳುನಾಡು ಆಗಿರ್ಬೋದು ಅಥವಾ ಆಂಧ್ರ ಪ್ರದೇಶ, ಒಡಿಸ್ಸಾ, ಪಶ್ಚಿಮ ಬಂಗಾಳ, ಇವೆಲ್ಲ ಇವು ಬಂಗಾಳ ಕೊಲ್ಲಿಗೆ ಹಚ್ಚಿದಂತಹ ರಾಜ್ಯಗಳು. ಅಂದರೆ ಆ ಬಂಗಾಳ ಕೊಲ್ಲಿಯ ಒಂದು ಸಮೀಪದ ರಾಜ್ಯಗಳು ಅಂತ ನಾವು ಹೇಳ್ಬೋದು. ಇಲ್ಲಿ ಜಾಸ್ತಿ ಆವರ್ತ ಮಾರುತಗಳು ಉಂಟಾಗ್ತವೆ ಅಂತ. ಅದೇ ಅರಬ್ಬಿ ಸಮುದ್ರದಲ್ಲಿ ಕೇವಲ ಒಂದಿಷ್ಟು ಪ್ರಮಾಣದಲ್ಲಿ ಮಾತ್ರ, ಅಂದರೆ ಕೇವಲ ಒಂದಿಷ್ಟು ಚಂಡಮಾರುತಗಳು ಮಾತ್ರ ಅಲ್ಲಿ ಸಂಭವಿಸ್ತವೆ ಅಂತ ಹೇಳಬಹುದು. ಮತ್ತು ಈ ಒಂದು ಭಾರತದಲ್ಲಿ ಈ ಒಂದು ಆವರ್ತ ಮಾರುತಗಳು ಯಾವಾಗ ಸಂಭವಿಸ್ತವೆ ಅಂತಂದರೆ, ಈಶಾನ್ಯ ಮಾನ್ಸೂನ್ ಮಾರುತಗಳು ಆವಾಗ ಮಾತ್ರ ಇವು ಸಂಭವಿಸ್ತವೆ ಅಂತ ಹೇಳ್ಬೋದು. ಅದರಲ್ಲೂ ಎಸ್ಪೆಷಲಿ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಇವು ಜಾಸ್ತಿ ಸಂಭವಿಸುವಂತಹ ಚಾನ್ಸಸ್ಗಳಿದೆ ಅಂತ ಹೇಳ್ಬೋದು. ಅಪರೂಪಕ್ಕೊಮ್ಮೆ ಅದು ಮೇ ಅಥವಾ ಜೂನ್ ತಿಂಗಳಲ್ಲಿ ಈ ಚಂಡಮಾರುತಗಳು ಬರಬಹುದು ಅಂತ ಹೇಳಿ. ಇನ್ನು ಮುನ್ನೆಚ್ಚರಿಕಾ ಕ್ರಮಗಳು ಯಾವ್ಯಾವು ಅಂತ ಹೇಳಿ, ಅಂದರೆ ಈ ಮಾರುತಗಳನ್ನು ನಾವು ಬಂದಾಗ ಅದರ ಹಾನಿಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದಲ್ಲ, ಅಂತಹ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಏನೇನೆಲ್ಲ ತಗೋಬೇಕು ಅಂತ ಹೇಳಿ.
ಆವರ್ತ ಮಾರುತಗಳು ನೈಸರ್ಗಿಕ ವಿಪತ್ತುಗಳಾಗಿದ್ದು ಅವುಗಳನ್ನು ನಾವು ತಡೆಗಟ್ಟಲಾಗುವುದಿಲ್ಲ. ಆದರೆ ಜನರು ಮುನ್ನೆಚ್ಚರಿಕೆಯ ಕಡೆಗೆ ಲಕ್ಷ್ಯ ಕೊಡಬಹುದು. ಅವರು ಆಕಾಶವಾಣಿ, ದೂರದರ್ಶನ ಮತ್ತು ಇತರೆ ಸಂಪರ್ಕ ಮಾಧ್ಯಮಗಳು ಬಿತ್ತರಿಸುವ ಎಚ್ಚರಿಕೆಗಳನ್ನು ಗಮನಿಸಬೇಕು. ಆವರ್ತ ಮಾರುತಗಳು ಸಂಭವಿಸಿದ ಸಂದರ್ಭಗಳಲ್ಲಿ ಜನರಿಗೆ ತಾತ್ಕಾಲಿಕ ಆಶ್ರಯ ಕಲ್ಪಿಸಬೇಕು. ಆವರ್ತ ಮಾರುತಗಳ ಹೊಡೆತ ಮತ್ತು ಕಡಲ ಕೊರತೆಗಳನ್ನು ನಿಯಂತ್ರಿಸುವಂತಹ ಮ್ಯಾಂಗ್ರೋವ್ ಕಾಡು ಮತ್ತು ಆಳಕ್ಕೆ ಬೇರು ಬಿಡುವ ಇತರೆ ಮರಗಳನ್ನು ಸಮುದ್ರ ತೀರದಲ್ಲಿ ಬೆಳೆಸಬೇಕು. ಮತ್ತು ನಾವು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮ ತಗೋಬಹುದು, ಇವಾಗ ಅದು ಬರುತ್ತೆ ಅಂತ ನಮ್ಗೆ ಏನಾದರೂ ಗೊತ್ತಿತ್ತಂದರೆ ಅವಾಗ ನಾವು ಸೇಫ್ ಆಗಿರ್ಬೋದಾ. ಮತ್ತು ಅದು ಬರುತ್ತೆ ಅಂತ ಹೇಳಲಿಕ್ಕೆ ನಮ್ಮ ಭಾರತದಲ್ಲಿ ಏನು ಹವಾಮಾನ ಮತ್ತು ವಾಯುಗುಣ ಒಂದು ಕೇಂದ್ರ ಇದ್ದೇ ಇರುತ್ತೆ ಅಲ್ವಾ, ವೆದರ್ ಫೋರ್ಕಾಸ್ಟ್ ಅಂತ ಹೇಳಿ ಇಲ್ಲೆಲ್ಲ ಟಿ ವಿನಲ್ಲಿ ಹೇಳ್ತಾ ಇರ್ತಾರೆ. ಮತ್ತು ನ್ಯೂಸ್ ಪೇಪರಲ್ಲಿ ಬರುತ್ತೆ ಏನು ಇನ್ನು 2 ದಿನಗಳಲ್ಲಿ ಏನು ಚಂಡಮಾರುತ ಬರುವಂತಹ ಸಂಭವತೆ ಇದೆ ಅಂತ ಹೇಳಿ. ಅಂದರೆ ಜೋರಾಗಿ ಗಾಳಿ ಬೀಸ್ತಾ ಇದೆ ಅಥವಾ ಅಲ್ಲಿ ಅಲೆಗಳು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ. ಹೀಗೆ ಏನೆಲ್ಲ ಒಂದು ಅವರು ಆಕಾಶವಾಣಿಗಳಲ್ಲಿ ಆಗಿರಬಹುದು, ರೇಡಿಯೋ, ಟಿ ವಿ ಇದರಲ್ಲೆಲ್ಲ ಅಂದು ಒಂದು ಎಚ್ಚರಿಕೆ ಕ್ರಮಗಳನ್ನು ಕೊಟ್ಟಾಗ ನಾವು ಅದನ್ನು ಕೇಳ್ಕೋಬೇಕು. ಮತ್ತು ಕೇಳಿಕೊಂಡು ನಾವೊಂದು ತಾತ್ಕಾಲಿಕವಾಗಿ ಅಥವಾ ಏನಾದರೂ ಒಂದು ಮಾಡಿಕೊಂಡು ನಾವು ಅದನ್ನು ನಾವು ಕಾಪಾಡ್ಕೊಳ್ಬೇಕು ಅಂತ ಹೇಳಬಹುದು. ಮತ್ತು ಈ ಒಂದು ಆವೃತ ಮಾರುತಗಳನ್ನು ಏನು ಇದರಿಂದ ಹೊಡೆತ ಆಗುತ್ತೋ ಅದನ್ನು ಒಂದಿಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡುವಂತಹದ್ದು ಅಥವಾ ನಿಯಂತ್ರಣ ಮಾಡುವಂತಹ ಒಂದು ಮ್ಯಾಂಗ್ರೋವ್ ಕಾಡು ಅಥವಾ ಆಳಕ್ಕೆ ಬೇರು ಬಿಡುವಂತಹ ಇತರೆ ಮರಗಳನ್ನು ನಾವು ಸಮುದ್ರ ತೀರದಲ್ಲಿ ನೆಡಬೇಕು. ಅಂದಾಗ ಮಾತ್ರ ನಾವೇನು ಮಾಡುತ್ತೆ ಈ ಒಂದು ಅದು ಎಷ್ಟು ಹಾನಿ ಉಂಟು ಮಾಡುತ್ತೋ ಅದರ ಪ್ರಮಾಣವನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಆವರ್ತ ಮಾರುತಗಳ ಬಗ್ಗೆ ಆಯಿತು. ಇನ್ನು ಪ್ರವಾಹಗಳ ಬಗ್ಗೆ ನೋಡೋಣ. ಕೆಲವೊಮ್ಮೆ ನದಿಗಳು ತಮ್ಮ ದಂಡೆಗಳ ಆಚೆಗೂ ಉಕ್ಕಿ ಹರಿದಾಗ ಪಕ್ಕದ ಭಾಗಗಳು ಜಲಾವೃತಗೊಳ್ಳುತ್ತವೆ. ಇದನ್ನು ನದಿ ಪ್ರವಾಹ ಎನ್ನುವರು. ಇದು ಭಾರತದಲ್ಲಿ ಆಗಿಂದಾಗ್ಗೆ ಸಂಭವಿಸುವ ನೈಸರ್ಗಿಕ ವಿಪತ್ತು. ಪ್ರತಿ ವರ್ಷವೂ ದೇಶದ ಒಂದಲ್ಲ ಒಂದು ಭಾಗದಲ್ಲಿ ಇಂತಹ ಪ್ರವಾಹಗಳು ಸಂಭವಿಸುವವು. ಮತ್ತು ಈ ಪ್ರವಾಹದ ಬಗ್ಗೆ ನಾನು ಹೇಳೋದೇ ಬೇಡ, ಅದು ಎಲ್ಲರಿಗೂ ಗೊತ್ತಿದೆ. ಯಾಕಂದರೆ ನಾವಂಕರೂ ಈ ಹಿಂದಿನ 1-2 ವರ್ಷಗಳಲ್ಲಿ ಎಲ್ಲನೂ ಕೂಡ ನೋಡಿಬಿಟ್ಟಿದ್ದೇವಲ್ವಾ. ಅಂದರೆ ಈ ಒಂದು ಪ್ರವಾಹ ಎಲ್ಲ ಹೆಂಗಾಗುತ್ತೆ ಅಂದರೆ ನದಿ ತೀರಗಳು ಏನಿರುತ್ತೋ ಅದು ತಮ್ಮ ದಂಡಿ ಅಂತ ಏನಿರುತ್ತೋ ನದಿ ದಡ, ಆ ದಡದನ್ನು ಬಿಟ್ಟು ಸಹ ಅದರಿಂದ ಹೊರಕ್ಕೆ ಅಂದರೆ ಅಷ್ಟು ಪ್ರಮಾಣದಲ್ಲಿ ಉಕ್ಕಿ ಹರಿದಾಗ ಏನಾಗುತ್ತೆ ಆ ಒಂದು ನದಿಗಳ ಪಕ್ಕದ ಪ್ರದೇಶಗಳೆಲ್ಲ ಅಲ್ಲಿ ಜಲಾವೃತಗೊಳ್ಳುತ್ತೆ ಅಂತ ಹೇಳ್ಬೋದು. ಇದಕ್ಕೆ ನಾವೇನಂತ ಹೇಳ್ತೇವೆ, ನದಿ ಪ್ರವಾಹ ಅಂತ ಹೇಳ್ತೇವೆ. ಮತ್ತು ಇದು ಭಾರತದಲ್ಲಿ ಆಗಿಂದಾಗೆ ಸಂಭವಿಸುವಂತಹ ಒಂದು ನೈಸರ್ಗಿಕ ವಿಪತ್ತಾಗಿರುತ್ತೆ. ಮತ್ತು ಪ್ರತಿ ವರ್ಷವೂ ಕೂಡ ಯಾವುದಾದ್ರೂ ಒಂದು ಪ್ರದೇಶಗಳಲ್ಲಿ ನಾವು ಈ ಒಂದು ಪ್ರವಾಹನ ನೋಡ್ತಾನೆ ಇರ್ತೀವಿ. ಇವಾಗ ಇದೇ ಒಂದು ಹೋದ ವರ್ಷದಂದರೆ 2019ನೇ ಇಸ್ವಿಯಲ್ಲಿ ನೋಡಿದಾಗ ಇದೇ ಕರ್ನಾಟಕದಲ್ಲಿನೇ ಕೃಷ್ಣ, ಘಟಪ್ರಭಾ, ಮಲಪ್ರಭಾ ಎಲ್ಲ ತುಂಬಿ ಹರಿದು ಅದು ಎಲ್ಲೆಲ್ಲೆಲ್ಲ ಎಷ್ಟು ಪ್ರವಾಹಗಳನ್ನು ಉಂಟು ಮಾಡಿದೆವು ಅಂತ ನೋಡಬಹುದು. ಇದು ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಪ್ರದೇಶಗಳಲ್ಲೂ ಸಹ ಅಲ್ಲೆಲ್ಲನೂ ಕೂಡ ಈ ಒಂದು ಪ್ರವಾಹಗಳು ಸಂಭವಿಸ್ತವೆ ವರ್ಷಕ್ಕೊಮ್ಮೆ ಅಂತ ಹೇಳ್ತೇವೆ. ಇನ್ನು ಈ ಪ್ರವಾಹ ಸಂಭವಿಸಲಿಕ್ಕೆ ಕಾರಣಗಳೇನಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ. ಇವಾಗ ನದಿಗಳೆಲ್ಲ ಯಾಕೆ ತುಂಬಿ ಹರಿತವೆ ಹೇಳಿ? ಮಳೆಗಳು ಜಾಸ್ತಿ ಆಯ್ತಂದರೆ ಅಥವಾ ಅಣೆಕಟ್ಟಿನಿಂದ ನೀರು ಹೆಚ್ಚಿಗೆ ಪ್ರಮಾಣದಲ್ಲಿ ಬಿಟ್ಟರೆ ಅವಾಗೆಲ್ಲ ತುಂಬಿ ಹರಿತವೆ ಅಂತ ಹೇಳ್ತೇವೆ. ಈ ಕಾರಣಗಳು ನೋಡಿ, ಪ್ರವಾಹಗಳು ನೈಸರ್ಗಿಕ ಪರಿಸ್ಥಿತಿಗಳಿಂದ ಮಾತ್ರವಲ್ಲ, ಮಾನವ ಕೃತ್ಯಗಳಿಂದಲೂ ಸಂಭವಿಸುತ್ತವೆ. ನೈಸರ್ಗಿಕ ಪರಿಸ್ಥಿತಿಗಳಲ್ಲಿ ಅತ್ಯಧಿಕ ಮಳೆ, ಹಿಮ ಕರಗುವಿಕೆ, ಆವರ್ತ ಮಾರುತ, ಮೇಘಸ್ಫೋಟ, ನದಿ ಸರಾಗವಾಗಿ ಹರಿಯಲಾರದಷ್ಟು ಅಡಚಣೆ, ನದಿ ಪಾತ್ರದಲ್ಲಿ ಹೂಳು ತುಂಬುವಿಕೆ ಇತ್ಯಾದಿಗಳು ಸೇರಿರುತ್ತವೆ. ಮಾನವ ಕೃತ್ಯಗಳಲ್ಲಿ ಅರಣ್ಯನಾಶ, ಅವೈಜ್ಞಾನಿಕ ನೀರಾವರಿ ವ್ಯವಸ್ಥೆ ಮತ್ತು ಕೃಷಿ ಪದ್ಧತಿ, ಒಡ್ಡು ಮತ್ತು ಅಣೆಕಟ್ಟುಗಳು ಒಡೆದು ಹೋಗುವುದರಿಂದ ಮತ್ತು ಶೀಘ್ರಗತಿಯ ನಗರೀಕರಣ ಮುಖ್ಯವಾದವು. ಮತ್ತು ಈ ಒಂದು ಪ್ರವಾಹಗಳು ಯಾಕಾಗ್ತಂದ್ರೆ ಈಗ ಅತ್ಯಧಿಕ ಮಳೆಯಾಯಿತು ಅಂದರೆ, ಈಗ ಮಳೆ ಜೋರಾಯಿತು ಅಂತಂದರೆ ಅವಾಗೆಲ್ಲ ನದಿಗಳೆಲ್ಲ ತುಂಬಿ ಹರಿತವೆ, ಆವಾಗೂ ಕೂಡ ಆಗುತ್ತೆ. ಮತ್ತು ಹಿಮ ಕರಗುವಂತಹದ್ದು, ಇವಾಗ ಈ ಪರ್ವತ ಪ್ರದೇಶಗಳಲ್ಲಿ ಹಿಮ ಎಲ್ಲ ಕರಗಿ ಅದು ಜೋರಾಗಿ ನೀರಾಗಿ ಹರಿದು ಬರುತ್ತೆ, ಅದಾಗಿರ್ಬೋದು. ಅಥವಾ ಆವರ್ತ ಮಾರುತ, ಈ ಒಂದು ಆವರ್ತ ಮಾರುತಗಳ ಈ ಒಂದು ಅವರ ಒಂದು ರಭಸಕ್ಕೇನು ಕೂಡ ನದಿಗಳು ಉಕ್ಕಿ ಹರಿಯುವಂತಹದ್ದು. ಮತ್ತು ಮೇಘಸ್ಫೋಟ ಅಂದರೆ ಆ ಒಂದು ಅದು ಮೋಡಗಳಂತ ಏನಿರುತ್ತೆ ಅದು ನೀರನ್ನು ಹಿಡಿದಿಟ್ಕೊಳ್ಳೋಕ್ಕಾಗ್ದೇ ಎಲ್ಲದು ಜೋರಾಗಿ ಮಳೆ ಆಗುವಂತಹದ್ದಾಗಿರ್ಬೋದು. ಅಥವಾ ನದಿ ಒಂದು ಸರಾಗವಾಗಿ ಹರಿಬೇಕಂತಂದರೆ ಅದಕ್ಕೆ ಜಾಗ ಬೇಕು. ಅದನ್ನು ನಾವು ಅಡಚಣೆ ಉಂಟು ಮಾಡಿದರೆ ಅಥವಾ ಅದರ ನದಿ ತಿರುವನ್ನು ನಾವಾಗ ಏನಾದರೂ ಬದಲಾಯಿಸಿದರೆ, ಇದು ಕೇವಲ ನಿಸರ್ಗಗಳಿಂದ ಮಾತ್ರ ಇದನ್ನು ಈ ಒಂದು ಪ್ರವಾಹ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮಾನವನು ಕೂಡ ಒಂದಿಷ್ಟು ತಪ್ಪುಗಳನ್ನು ಮಾಡ್ತಾನೆ, ಅದರಿಂದನೂ ಕೂಡ ಆಗುತ್ತೆ ಅಂತ ನಾವು ಹೇಳ್ಬೋದು. ಇವಾಗ ನೀರಾವರಿ ವ್ಯವಸ್ಥೆ ಸರಿಯಾಗಿ ಮಾಡಿರಲಿಲ್ಲ ಅಂತಂದೆ ಅದರಿಂದ ಆವಾಗ್ಲೂ ಆಗಬಹುದು. ಅಥವಾ ಅರಣ್ಯನಾಶ, ಇವಾಗ ಮರಗಳೆಲ್ಲ ನೀರನ್ನು ಹಿಡಿದಿಟ್ಕೊಳ್ತವೆ, ಆವಾಗ ನಾವು ನೀರು ಜಾಸ್ತಿ ಇದ್ರೂ
ನೀರನ್ನು ಕೂಡ ಅದು ಹಿಡಿದಿಟ್ಕೊಂಡಿರುತ್ತೆ ಮತ್ತು ಅದು ಅಂತರ್ಜಲನ ಕಾಪಾಡಿಕೊಳ್ಳುತ್ತೆ. ಇವಾಗ ಅರಣ್ಯವನ್ನು ನಾವು ನಾಶ ಮಾಡೋದ್ರಿಂದ ಪ್ರವಾಹ ಕೂಡ ಬರೋ ಚಾನ್ಸ್ ಇರುತ್ತೆ. ಮತ್ತು ಕೃಷಿ ಪದ್ಧತಿಯೂ ಅದೇ ಥರ. ಮತ್ತು ಒಡ್ಡು ಅಥವಾ ಅಣೆಕಟ್ಟುಗಳು ಏನು ಕಟ್ಟಿರ್ತೇವೆ ಅವು ಕೂಡ ಒಡೆದು ಹೋಯಿತು ಅಂತಂದರೆ ಅವಾಗೆಲ್ಲ ಈ ಪ್ರವಾಹ ಆಗುವಂತಹ ಕಾರಣಗಳು ಆಗುತ್ತೆ ಅಂತ ಹೇಳಿ. ಇನ್ನು ಈ ಪ್ರವಾಹ ಆದ ನಂತರ ಪರಿಣಾಮಗಳೆಲ್ಲ ಏನಾಗಿರುತ್ತೆ? ಪ್ರವಾಹಗಳಿಂದ ಆಗುವ ಪ್ರಮುಖ ಪರಿಣಾಮಗಳೆಂದರೆ ಜೀವಹಾನಿ, ಆಸ್ತಿಗೆ ಧಕ್ಕೆ, ಬೆಳೆ ಮತ್ತು ಸಸ್ಯವರ್ಗಗಳಿಗೆ ಹಾನಿ, ಸಾರಿಗೆ ಸಂಪರ್ಕಗಳ ಅವ್ಯವಸ್ಥೆ, ಮಣ್ಣಿನ ಸವೆತ, ಮೂಲ ಸೌಲಭ್ಯಗಳ ವ್ಯತ್ಯಯ ಇತ್ಯಾದಿ. ಇನ್ನು ಈ ಪ್ರವಾಹ ಆದ ನಂತರ ಪರಿಣಾಮಗಳು ನಿಮಗೆ ಗೊತ್ತಿದೆ, ಯಾಕಂದರೆ ಇದನ್ನೆಲ್ಲ ಅನುಭವಿಸ್ಬಿಟ್ಟಿರ್ತೀರ ಯಾರಾದರೂ ಒಂದಲ್ಲ ಒಂದು ಕಾಲದಲ್ಲಿ ಅಂತ ಹೇಳಿದರೆ. ಅಂದರೆ ಈಗ ಜೀವಹಾನಿ ಆಗುತ್ತೆ. ಈಗ ಪ್ರವಾಹ ಬಂದು ಎಷ್ಟೋ ಜನ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ಅಂತ ನಾವು ಕೇಳ್ತೀವಿ. ಅಥವಾ ಎಷ್ಟೋ ಮನೆಗಳು ಬಿದ್ದು ಅಥವಾ ಎಷ್ಟೋ ಹೊಲಗಳಲ್ಲಿ ಅವರು ಹಾಕಿದಂತಹ ಬೆಳೆ ನಾಶ ಆಗುತ್ತೆ, ಅಲ್ಲಿ ಆಸ್ತಿಗೆ ಧಕ್ಕೆ ಆಗುತ್ತೆ, ಮತ್ತು ಬೆಳೆಯೆಲ್ಲ ಅಥವಾ ಸಸ್ಯವರ್ಗಗಳೆಲ್ಲ ಅಲ್ಲಿ ಹಾನಿಯಾಗಿ ಹೋಗುತ್ತೆ. ಮತ್ತು ಸಾರಿಗೆ ಸಂಪರ್ಕಗಳ ಅವ್ಯವಸ್ಥೆ. ಇವಾಗ ಪ್ರವಾಹ ಆಯಿತು ಅಂದರೆ ಎಷ್ಟೋ ದಿನಗಳ ತನಕನೂ ಕೂಡ ಆ ಒಂದೆರಡು ಪ್ರದೇಶಗಳಲ್ಲಿ ಸಾರಿಗೆ ಚೆನ್ನಾಗಿ ಆಗ್ತಿರಲಿಲ್ಲ. ಕೇವಲ 1 ಅಥವಾ 2 ಬಸ್ಗಳನ್ನು ಬಿಡುವಂತಹದ್ದು. ಹೀಗೆ ಎಲ್ಲ ಅದು ಸಾರಿಗೆ ಸಂಪರ್ಕ ಅಲ್ಲಿ ಅವ್ಯವಸ್ಥೆ ಉಂಟು ಮಾಡುತ್ತೆ. ಇವಾಗ ಮಣ್ಣೆಲ್ಲ ಕೊಚ್ಕೊಂಡು ಹೋಗೋದ್ರಿಂದ ಪ್ರವಾಹ ಬಂದಾಗ ಅಲ್ಲಿ ಮಣ್ಣಿನ ಸವೆತ ಕೂಡ ಆಗುತ್ತೆ. ಮತ್ತು ಅಲ್ಲಿ ಮೂಲಭೂತ ಸೌಲಭ್ಯಗಳು ಸಹ ಅಲ್ಲಿ ಸಿಗುವಂತಹದ್ದು ಒಂದು ಚೂರು ಲೇಟ್ ಆಗುತ್ತೆ ಅಂತ ನಾವು ಹೇಳಬಹುದು. ಇನ್ನು ಪ್ರವಾಹ ಪೀಡಿತ ಪ್ರದೇಶಗಳು ನಮ್ಮ ದೇಶದಲ್ಲಿ ಎಲ್ಲೆಲ್ಲ ಇದೆ ಅಂತ ನೋಡೋಣ. ಈಗ ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಬಯಲುಗಳು ಅವು ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ಅಸ್ಸಾಂ ರಾಜ್ಯಗಳ ಭಾಗಗಳನ್ನೊಳಗೊಂಡಿದೆ. ಅಂತಂದರೆ ಇವಾಗ ಗಂಗಾ ಮತ್ತು ಬ್ರಹ್ಮಪುತ್ರ ಅವು ವರ್ಷಪೂರ್ತಿ ತುಂಬಿ ಹರಿಯುವಂತಹ ನದಿಗಳು. ಅವುಗಳ ಒಂದು ಬಯಲುಗಳಲ್ಲಿ ಯಾವ್ಯಾವ ಇವೆ ಅಂದರೆ ಇವಾಗ ಪಂಜಾಬ್ ಆಗಿರ್ಬೋದು, ಹರಿಯಾಣ, ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ಅಸ್ಸಾಂ ಇವೆಲ್ಲ ಆ ಎರಡೂ ನದಿಗಳ ಸುತ್ತಮುತ್ತಲಿರುವಂತಹ ಪ್ರದೇಶಗಳು. ಇವು ಕೂಡ ಅಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳು. ಯಾಕಂದರೆ ಮಳೆ ಜಾಸ್ತಿ ಆಯ್ತು ಅಂತಂದರೆ ಅವುಗಳು ಕೂಡ ಉಕ್ಕಿ ಹರಿದಾಗ ಈ ಎಲ್ಲ ಪ್ರದೇಶಗಳಲ್ಲಿ ಕೂಡ ಅಲ್ಲಿ ಪ್ರವಾಹ ಬರುವಂತಹ ಸಂಭವ ಇದೆ. ಮತ್ತು ಸಟ್ಲೇಜ್, ಬಿಯಾಸ್, ರಾವಿ ಮತ್ತು ಚೀನಾ ಬಯಲುಗಳು ಇವು ಎಲ್ಲ ಆಗಿರಬಹುದು. ಇವೆಲ್ಲ ಈ ಎಲ್ಲ ನದಿಗಳು ಎಲ್ಲಿದೆ, ಯಾವುಗಳ ಸುತ್ತ ಇದೆ ಅಂದರೆ ಅದಕ್ಕೆ ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶಗಳ ಕೆಲವು ಭಾಗಗಳನ್ನು ಇದು ಒಳಗೊಂಡಿದೆ ಅಂತ ಹೇಳ್ಬೋದು. ಮತ್ತು ಇವಾಗ ಪರ್ಯಾಯ ಪ್ರಸ್ಥಭೂಮಿ, ನದಿಮುಖಜ ಭೂಮಿಗಳು ಉದಾಹರಣೆಗೆ ಮಹಾನದಿ ಆಗಿರ್ಬೋದು, ಗೋದಾವರಿ, ಕೃಷ್ಣ, ಕಾವೇರಿ ನದಿ ಮುಖಜ ಭಾಗಗಳು ಅವು ಒಡಿಶಾ, ಮಧ್ಯಪ್ರದೇಶ, ಛತ್ತೀಸ್ಗಢ, ತಮಿಳುನಾಡು, ಆಂಧ್ರ ಪ್ರದೇಶ ಭಾಗಗಳಲ್ಲಿವೆ. ಈ ಭಾಗಗಳಲ್ಲಿ ಪ್ರವಾಹಗಳು ಅಪರೂಪ. ಇಲ್ಲಿ ಒಮ್ಮೆಲೆ ಅತ್ಯಧಿಕ ಮಳೆ ಬಿದ್ದಾಗ ಪ್ರವಾಹಗಳು ಸಂಭವಿಸುತ್ತವೆ. ನರ್ಮದಾ ಮತ್ತು ತಪತಿ ನದಿಗಳ ತಗ್ಗು ಭಾಗಗಳು ಉದಾಹರಣೆಗೆ ಗುಜರಾತ್ ಇಲ್ಲಿ ಮತ್ತು ಇವೆಲ್ಲ ಆಗಿರಬಹುದು. ನೀವು ನೋಡಬಹುದು ಎಲ್ಲೆಲ್ಲೆಲ್ಲ ಪ್ರವಾಹ ಪೀಡಿತ ಪ್ರದೇಶಗಳಿದ್ದಾವೆ ಅಂತ. ಇನ್ನು ನಾವು ಪ್ರವಾಹವನ್ನು ಯಾವ ಥರ ಎಲ್ಲ ನಾವು ನಿಯಂತ್ರಣ ಮಾಡಬಹುದು ಪ್ರವಾಹಗಳನ್ನು ಅಂತಂದರೆ, ಜಲಾನಯನ ಪ್ರದೇಶದಲ್ಲಿ ಅರಣ್ಯ ಬೆಳೆಸುವುದು ಮತ್ತು ವೇಗವಾದ ನೀರಿನ ಹರಿವು ನಿಯಂತ್ರಣ. ಅಂತಂದರೆ ಇವಾಗ ಈ ಒಂದು ಅಂದರೆ ಜಾಸ್ತಿಯನ್ನು ನದಿ ಎಲ್ಲಿ ಜಾಸ್ತಿ ನೀರು ತುಂಬಿ ಹರಿತಾ ಇರುತ್ತೋ ಅಂತಹ ಒಂದು ಪ್ರದೇಶಗಳಲ್ಲಿ ಅರಣ್ಯವನ್ನು ಬೆಳೆಸುವಂತಹದ್ದು. ಹಾಗೆ ಮಾಡಿದಾಗ ಏನಾಗುತ್ತೆ, ಆ ಅರಣ್ಯದಲ್ಲಿರುವಂತಹ ಮರಗಳು ನೀರನ್ನು ಹಿಡಿದಿಟ್ಕೊಳ್ಳುತ್ತೆ. ಆವಾಗ ನಮಗಲ್ಲಿ ಒಂದಿಷ್ಟು ಪ್ರಮಾಣ ಆ ಒಂದು ಪ್ರವಾಹ ಆಗುವುದನ್ನು ತಡೆಯಬಹುದು ಅಂತ ಹೇಳ್ತೀವಿ. ಮತ್ತು ವೇಗವಾದ ನೀರು ವೇಗವಾಗಿ ಎಲ್ಲಿ ಹರಿತಿರುತ್ತೋ ಅದನ್ನ ನಾವು ನಿಯಂತ್ರಣ ಮಾಡುವಂತಹದ್ದು. ಮತ್ತು ಅಣೆಕಟ್ಟುಗಳನ್ನು ನಿರ್ಮಿಸಿ ಜಲಾಶಯಗಳಲ್ಲಿ ನೀರು ಸಂಗ್ರಹಿಸಿ ನದಿ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡುವುದು. ಸಂಗ್ರಹಿಸಿದ ನೀರನ್ನು ನೀರಾವರಿ ಮೊದಲಾದ ಉದ್ದೇಶಗಳಿಗಾಗಿ ಬಳಕೆ. ಮತ್ತು ಅಣೆಕಟ್ಟುಗಳನ್ನು ನಾವು ಅದು ನದಿಗೆ ಅಡ್ಡಲಾಗಿ ನಿರ್ಮಿಸಬೇಕು. ಮತ್ತು ಜಾಸ್ತಿ ಮಳೆಯೆಲ್ಲ ಆದಾಗೆಲ್ಲ ಆ ನೀರನ್ನೆಲ್ಲ ನಾವು ಅಣೆಕಟ್ಟುಗಳಲ್ಲೆಲ್ಲ ನಾವು ಸಂಗ್ರಹಿಸಿಡಬೇಕು. ಮತ್ತು ಹಾಗೆ ನಾವು ಸಂಗ್ರಹಿಸಿದಂತಹ ನೀರು ಬೇರೆ ಬೇರೆ ಸುತ್ತಲಿನ ಪ್ರದೇಶಗಳಿಗೆ ಕೃಷಿಗಾಗಿ ಅಥವಾ ನೀರಾವರಿ ಅಂತ ಹೇಳಿ ನಾವು ಆ ನೀರನ್ನು ಅವ್ರಿಗೆ ಕೊಡಬಹುದು. ಮತ್ತು ಜನವಸತಿಗಳ ಪ್ರದೇಶ ಮತ್ತು ಕೃಷಿ ಭೂಮಿಗಳನ್ನು ಪ್ರವಾಹದಿಂದ ರಕ್ಷಿಸಲು ಒಡ್ಡುಗಳ ನಿರ್ಮಾಣ. ಮತ್ತು ಈ ಒಂದು ಪ್ರವಾಹಗಳು ಬಂದಾಗ ನೀರೆಲ್ಲ ರಭಸದಿಂದ ಏನು ಹರಿಯುತ್ತೋ ಅದರಿಂದ ಈ ಒಂದು ಜನರ ವಸಿಸುವಂತಹ ಪ್ರದೇಶಗಳನ್ನು ನಾವು ಸಂರಕ್ಷಿಸಬೇಕಾಗತ್ತೆ. ಅದಕ್ಕೆಲ್ಲ ನಾವು ಅವಾಗ ಏನು ಮಾಡಬೇಕು, ಒಡ್ಡುಗಳು ಅಂತ ಹೇಳಿ ಕಟ್ಟಬೇಕು. ಹಾಗೆ ಆ ಒಡ್ಡುಗಳನ್ನು ನಾವು ಕಟ್ಟಿದಾಗ ಏನಾಗುತ್ತೆ, ಈ ಪ್ರವಾಹ ಬಂದಾಗ ಅದೆಲ್ಲ ನೀರು ಊರಿನ ಒಳಗಡೆ ಬರೋದನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ತಡಿಬಹುದು ಅಂತ ಹೇಳ್ತೇವೆ. ಮತ್ತು ಪ್ರವಾಹಗಳ ಬಗ್ಗೆ ಮುನ್ಸೂಚನೆ ಮತ್ತು ಸಕಾಲಿಕ ಮುನ್ನೆಚ್ಚರಿಕೆ ನೀಡುವುದು. ಇದು ಜಾನುವಾರುಗಳ ಸಾವು ನೋವು, ಆಸ್ತಿಗಳಿಗಾಗುವ ನಷ್ಟವನ್ನು ತಡೆಯಲು ಅಗತ್ಯವಾದ ಸಕಾಲಿಕ ಕ್ರಮ. ಮತ್ತು ಈ ಒಂದು ಪ್ರವಾಹ ಬರುತ್ತೆ ಅಂತ ಹೇಳಿ ಮುನ್ಸೂಚನೆ ಕೊಡಬೇಕು. ಹಾಗೆ ಮುನ್ಸೂಚನೆ ಕೊಟ್ಟಾಗ ಆ ಒಂದು ಪ್ರವಾಹ ಬರುವಂತಹ ಒಂದು ಪ್ರದೇಶಗಳಲ್ಲಿ ವಾಸಿಸುವಂತಹ ಜನರೇನಾಗ್ಬೋದು, ಬೇರೆ ಸ್ಥಳಕ್ಕೆ ಸ್ಥಳಾಂತರ ಆಗ್ಬೋದು. ಇದರಿಂದ ಜನರ ಸಾವು ನೋವು ಅಥವಾ ಜಾನುವಾರುಗಳ ಸಾವು ನೋವನ್ನು ಅಲ್ಲಿ
ನಿಯಂತ್ರಣ ಮಾಡಬಹುದು. ಮತ್ತು ಒಂದಿಷ್ಟು ಆಸ್ತಿ ಪಾಸ್ತಿಗಳು ನಷ್ಟ ಆಗುವಂತಹದ್ದು ಕೂಡ ನಾವು ತಡಿಬೋದು. ಅಂದರೆ ಮನೆಯಲ್ಲಿ ಏನಾದರೂ ಬೆಲೆ ಬಾಳುವಂತಹ ವಸ್ತುಗಳಿದ್ರೆ ಅವನ್ನ ನಾವು ಕಾಪಾಡಿಕೊಳ್ಳುವಂತಹ ಒಂದು ಏನಾದರೂ ಕ್ರಮಗಳನ್ನು ನಾವಲ್ಲಿ ನೋಡಬಹುದು. ಇನ್ನು ಭೂಕುಸಿತಗಳ ಬಗ್ಗೆ ನೋಡೋಣ. ಬೆಟ್ಟ ಅಥವಾ ಪರ್ವತಗಳ ಕಡಿದಾದ ಇಳಿಜಾರಿನಲ್ಲಿ ಕೆಳಗೆ ಚಲಿಸುವ ಭೂರಾಶಿಗಳಿಗೆ ಭೂಕುಸಿತ ಎನ್ನುವರು. ಇದು ಭೂಗುರುತ್ವಕ ಶಕ್ತಿಯಿಂದ ಮಣ್ಣು, ಕಲ್ಲು ಮತ್ತು ಭಗ್ನಾವಶೇಷಗಳು ಕೆಳಗೆ ಬೀಳುವ ಅಥವಾ ಜರುಗುವ ಕ್ರಿಯೆಗಳನ್ನೊಳಗೊಂಡಿದೆ. ಇವಾಗ ನಾವು ನೋಡ್ಬೋದು, ಇದು ಚಾಮುಂಡಿ ಬೆಟ್ಟ ಅಲ್ಲೆಲ್ಲ ಆಗಿರ್ಬೋದು, ಅಥವಾ ಅಂಬೋಲಿ ಘಾಟ್ ಅದನ್ನೆಲ್ಲ ಆ ಮೇಲಿನಿಂದ ಇರುವಂತಹ ಗುಡ್ಡ ಕುಸಿದು ಬೀಳುವಂಥದ್ದು. ಇವಾಗ ಮಡಿಕೇರಿ, ತುಮಕೂರು ಅಲ್ಲೆಲ್ಲ ಕೂಡ ನೀವು ನೋಡಿದ್ದೀರಾ, ಗುಡ್ಡ ಏನಿರುತ್ತೋ ಆ ಗುಡ್ಡ ಕೆಳಗೆ ಕುಸಿದು ಬೀಳುವಂತಹದ್ದು. ಈ ಭೂಕುಸಿತಗಳಾಗಲಿಕ್ಕೆ ಕಾರಣಗಳು ಏನಂತ ಹೇಳಿದರೆ, ನೈಸರ್ಗಿಕ ಮತ್ತು ಮಾನವ ಶಕ್ತಿಗಳೆರಡು ಭೂಕುಸಿತಕ್ಕೆ ಕಾರಣವಾಗುತ್ತವೆ ಅಂತ ಹೇಳಿ. ಅಂದರೆ ಈ ಭೂಕುಸಿತ ಮನುಷ್ಯ ಮಾನವ ಶಕ್ತಿಯಿಂದನೂ ಕೂಡ ಇದು ಆಗ್ಬೋದು, ಅಥವಾ ನೈಸರ್ಗಿಕವಾಗಿಯೂ ಸಹ ಭೂಕುಸಿತ ಆಗ್ಬೋದು. ಇನ್ನು ನೈಸರ್ಗಿಕವಾಗಿ ಕಾರಣಗಳು ಏನಂತ ಹೇಳಿದರೆ, ಕಡಲ ಕಡಿದಾದ ಬಂಡೆಯೋ ತಳವನ್ನು ಸಮುದ್ರ ಅಲೆಗಳು ಸವೆಸುವಂತಹ ಇಳಿಜಾರಿನ ಅಡಿಭಾಗದ ಸವೆತ, ಅತ್ಯಧಿಕ ಮಳೆ ಮತ್ತು ಭೂಕಂಪಗಳು. ಅಂದರೆ ಇವಾಗ ಸಮುದ್ರ ತೀರದಲ್ಲಿ ಏನಾದರೂ ಬಂಡೆಗಳು ಇತ್ತು ಅಂದರೆ ಅವೆಲ್ಲ ಏನಾಗುತ್ತೆ, ಸಮುದ್ರ ತೀರ ಬಡಿದು ಅದೆಲ್ಲ ಸವಿತವೆ. ಹಾಗೆ ಸವಿದಾಗ ಅದಕ್ಕೆ ಮೇಲೆ ಗುಡ್ಡವನ್ನು ಹೊತ್ಕೊಳ್ಳುವಂತಹ ಶಕ್ತಿ ಬರೋದಿಲ್ಲ. ಆವಾಗ ಅದು ಏನಾಗ್ಬೋದು, ಇಳಿಜಾರಿನ ಅಡಿಭಾಗ ಸವಿತು ಅವಾಗೂ ಕೂಡ ಅದು ಗುಡ್ಡ ಎಲ್ಲ ಕುಸಿದು ಬೀಳ್ಬೋದು. ಅಥವಾ ಅತ್ಯಧಿಕ ಮಳೆಯಾದಾಗ ಅಥವಾ ಭೂಕಂಪಗಳು ಅಂದರೆ ಭೂಮಿಯಲ್ಲಿ ಅಲುಗಾಡಿದಾಗ ಏನಾಗುತ್ತೆ, ಅದು ಕೂಡ ಬಿದ್ದೋಗುವಂಥ ಸಾಧ್ಯತೆಗಳು. ಇದೆಲ್ಲ ನೈಸರ್ಗಿಕ ಕಾರಣಗಳಾದವು. ಇನ್ನು ಮಾನವ ಕೃತ್ಯಗಳು ಏನೇನಂತಂದರೆ, ಅರಣ್ಯ ನಾಶ, ರೈಲು, ರಸ್ತೆಗಳು, ಅಣೆಕಟ್ಟು, ಜಲಾಶಯ ಮತ್ತು ಜಲವಿದ್ಯುತ್ ಯೋಜನೆಗಳ ನಿರ್ಮಾಣ, ತೀವ್ರಗತಿಯ ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ, ಹೀಗೆ ಇದೆಲ್ಲ ಮಾಡಿದಾಗ ನಾವಲ್ಲಿ ಭೂಮಿಯನ್ನು ಅಗೆದಗೆದು ಹಾಕ್ತೇವೆ. ಮತ್ತು ಆವಾಗ ಮಣ್ಣು ಅದನ್ನು ತನ್ನನ್ನು ತಾನೇ ಹಿಡಿದುಕೊಳ್ಳುವಷ್ಟು ಶಕ್ತಿಯನ್ನು ನಾವಲ್ಲಿ ಬಿಟ್ಕೊಟ್ಬಿಡ್ತೇವೆ. ಅಂದರೆ ಇವಾಗ ಗಣಿಗಾರಿಕೆ ಮಾಡುವಾಗ ಎಲ್ಲ ತೆಗ್ಗೆಲ್ಲ ತೆಗಿತಾರೆ. ಆವಾಗ ಏನಲ್ಲಿ ಅದು ಒಂದು ಬೇಸ್ ಅಂತ ಏನು ಹೇಳ್ತೀವಿ, ಅಂದರೆ ಅದು ಆಧಾರ ಏನಾಗುತ್ತೆ ಅಲ್ಲಿ ವೀಕ್ ಆಗುತ್ತೆ, ಅಂದರೆ ದುರ್ಬಲ ಆಗುತ್ತೆ. ಆವಾಗೆಲ್ಲ ಈ ಥರ ಕುಸಿತಗಳು ಆಗಬಹುದು. ಮತ್ತು ಇದರ ಪರಿಣಾಮಗಳು ಏನಾಗುತ್ತೆ, ಭೂಕುಸಿತಗಳು ಸಹ ನೈಸರ್ಗಿಕ ವಿನಾಶಕಾರಿ ವಿಪತ್ತುಗಳಾಗಿವೆ. ಇವುಗಳಿಂದಾಗುವ ಮುಖ್ಯ ಪರಿಣಾಮಗಳೆಂದರೆ ರೈಲು ಮಾರ್ಗ, ರಸ್ತೆಗಳಿಗೆ ಅಡಚಣೆ, ಜನವಸತಿ ಮತ್ತು ಸಸ್ಯವರ್ಗಗಳು ಭೂಗತವಾಗುವುದು, ಸಾವು ನೋವು ಮತ್ತು ಆಸ್ತಿಗಳಿಗೆ ಹಾನಿ. ಇವುಗಳಲ್ಲಿ ಆಗಾಗ್ಗೆ ರಸ್ತೆಗಳಿಗೆ ಅಡಚಣೆ ಸರ್ವೇ ಸಾಮಾನ್ಯ. ಮತ್ತು ಈ ಭೂಕುಸಿತಗಳು ಆದಾಗ ಇವಾಗ ಬೆಟ್ಟಗಳೇನಾದರೂ ಬಿದ್ದರೆ ಅಲ್ಲಿರುವಂತಹ ಸಾರಿಗೆ ಏನಾಗುತ್ತೆ, ಅಲ್ಲಿ ತಪ್ಪು ಹೋಗುತ್ತೆ. ಅಂದರೆ ಅಲ್ಲಿ ಇವಾಗ ಬಸ್ಗಳೆಲ್ಲ ಅಲ್ಲಿ ಓಡಾಡಲಿಕ್ಕೆ ಆಗೋದಿಲ್ಲ, ಅಥವಾ ಬೇರೆ ರೈಲು ಮಾರ್ಗಗಳಾಗಿರಬಹುದು, ಅದು ಕೂಡ ಆಗೋದಿಲ್ಲ. ಮತ್ತು ಭೂಕುಸಿತದಿಂದ ಅಷ್ಟು ಜನ ಭೂಮಿ ಒಳಗೆ ಹುಗಿದು ಹೋದ್ರು, ಹೀಗೆಲ್ಲ ನೋಡ್ತೀವಲ್ಲ, ಹೀಗೆ ಸಾವು ನೋವು ಕೂಡ ಆಗಬಹುದು, ಆಸ್ತಿಗಳಿಗೂ ಕೂಡ ಹಾನಿಯಾಗುತ್ತೆ ಅಂತ ನಾವು ನೋಡ್ತೀವಿ. ಇನ್ನು ಇದು ಭಾರತದಲ್ಲಿ ಏನೇನೆಲ್ಲ ಹಂಚಿಕೆಯಾಗಿದೆ ಅಂತಂದರೆ, ಭಾರತದಲ್ಲಿ ಭೂಕುಸಿತಗಳು ಬೆಟ್ಟ ಪರ್ವತಗಳು ಹೆಚ್ಚಾಗಿರುವ ರಾಜ್ಯಗಳಲ್ಲಿ ಸಂಭವಿಸುವವು. ಉದಾಹರಣೆಗೆ ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ ಹಾಗೂ ಈಶಾನ್ಯ ರಾಜ್ಯಗಳು. ಈ ಒಂದು ಬೆಟ್ಟ ಪರ್ವತಗಳು ಎಲ್ಲಿ ಜಾಸ್ತಿ ಇರುತ್ತೋ ಅಂತಹದರಲ್ಲೆಲ್ಲ ಈ ಒಂದು ಭೂಕುಸಿತಗಳು ಆಗ್ತವೆ ಅಂತ. ಉದಾಹರಣೆಗೆ ಜಮ್ಮು ಕಾಶ್ಮೀರದಲ್ಲಿ ಇದೆ, ಹಿಮಾಚಲ ಪ್ರದೇಶಗಳಲ್ಲಿ ಎಷ್ಟೆಲ್ಲ ಪರ್ವತಗಳಿದೆ ಅಂತಹದ್ರಲ್ಲಿ, ಅಥವಾ ಈಶಾನ್ಯ ರಾಜ್ಯಗಳಲ್ಲಿ. ಇನ್ನು ಈ ಭೂಕುಸಿತಗಳನ್ನು ನಾವು ಹೆಂಗೆ ಕಟ್ಟಬಹುದು ಅಂತಂದರೆ, ಹೆಂಗೆ ನಿಯಂತ್ರಣ ಮಾಡಬಹುದು ಅಂತಂದರೆ, ಇಳಿಜಾರನ್ನು ಕಡಿಮೆ ಮಾಡುವಂತಹದ್ದು, ಹೆದ್ದಾರಿಗಳ ಬದಿ ಮತ್ತಿತರ ಇಳಿಜಾರುಗಳಲ್ಲಿ ಬಂಡೆಗಳು ಬೀಳದಂತೆ ನಾವು ತಡೆದುಕೊಳ್ಬೇಕು. ಮತ್ತು ಕಡಿದಾದ ಇಳಿಜಾರುಳ್ಳ ಭಾಗ ಮತ್ತು ಜನವಸತಿಗಳ ಭಾಗಗಳಲ್ಲಿ ಗಣಿಗಾರಿಕೆ, ಕಲ್ಲು ಗಣಿ ಚಟುವಟಿಕೆಗಳ ನಿಯಂತ್ರಣ, ಅರಣ್ಯೀಕರಣ ಮೊದಲಾದ ಕ್ರಮಗಳು ಭೂಕುಸಿತಗಳ ನಿಯಂತ್ರಣಕ್ಕೆ ಅವಶ್ಯ. ಅಂತಂದರೆ ಈ ಒಂದು ಕಡಿದಾದ ಇಳಿಜಾರು ಎಲ್ಲಿರುತ್ತೋ ಅಂಥದ್ರಲ್ಲೆಲ್ಲ ನಾವು ಈ ಗಣಿಗಾರಿಕೆ ಮಾಡುವಂತಹದನ್ನು ತಪ್ಪಿಸುವಂತಹದ್ದು, ಅಥವಾ ಒಂದು ಅರಣ್ಯಗಳನ್ನು ಬೆಳೆಸುವಂತಹದ್ದು, ಹೀಗೆಲ್ಲ ಮಾಡಬೇಕು. ಆವಾಗ ನಾವು ಭೂಕುಸಿತವನ್ನು ತಡಿಬಹುದು. ಇನ್ನು ಈ ಸಮುದ್ರ ತೀರದ ಸವೆತ, ಇದು ಕೂಡ ಎನ್ನುವುದೊಂದು ನೈಸರ್ಗಿಕ ವಿಪತ್ತು. ಸಮುದ್ರ ಅಲೆಗಳು ತೀರಕ್ಕೆ ರಭಸವಾಗಿ ಅಪ್ಪಳಿಸುತ್ತವೆ. ನಿರಂತರವಾದ ಈ ಕಾರ್ಯದಿಂದ ಸಮುದ್ರ ತೀರಗಳು ಕ್ರಮೇಣ ಸವೆತಕ್ಕೊಳಗಾಗುತ್ತವೆ. ಹೀಗಾಗಿ ಸಮುದ್ರ ಅಲೆಗಳ ಅವಿರತ ಸಂಘರ್ಷಣಾ ಪ್ರಕ್ರಿಯೆಯಿಂದ ತೀರವು ಸವೆಯುವ ಮತ್ತು ವಸ್ತುಗಳ ಒಯ್ಯುವಿಕೆಗೆ ಸಮುದ್ರದ ಕೊರೆತ ಎನ್ನುವರು. ಅಂತಂದರೆ ಇವಾಗ ಸಮುದ್ರದಲ್ಲಿ ಅಲೆಗಳು ನೋಡ್ಬೋದು ನೀವು, ಅದು ಎಷ್ಟು ರಭಸದಿಂದ ಬಂದು ಆ ತೀರಕ್ಕೆ ಅಪ್ಪಳಿಸಿ ವಾಪಸ್ ಹೋಗ್ತವೆ ಅಂತ. ಹೀಗೆ ಈ ಒಂದು ಮಾಡಿದಾಗ ಏನಾಗುತ್ತೆ, ಆ ಒಂದು ಸಮುದ್ರ ತೀರ ಪ್ರದೇಶ ಅಲ್ಲಿ ಸವೆತ ಉಂಟಾಗತ್ತೆ. ಮತ್ತು
ಹಾಗೆ ಅದಕ್ಕೆ ನಾವೇನಂತ ಹೇಳ್ತೇವೆ ಅಂದರೆ ಅದು ಈ ತೀರವನ್ನು ಸವಿಸಿ ಮತ್ತು ಅಲ್ಲಿರ್ತಕ್ಕಂಥ ವಸ್ತುಗಳನ್ನು ಒಯ್ಯುವಂತಹದಕ್ಕೆ ನಾವು ಸಮುದ್ರದ ಕೊರೆತ ಅಂತ ನಾವಿಲ್ಲಿ ಹೇಳ್ತೇವೆ. ಅದಕ್ಕೆ ಕಾರಣ ಅಂತ ಏನಂದರೆ ಸಮುದ್ರದ ತೀರದ ಸವೆತಕ್ಕೆ ಸಮುದ್ರ ಅಲೆ ಮತ್ತು ಸಮುದ್ರ ಪ್ರವಾಹಗಳು ಮುಖ್ಯ ಕಾರಣಗಳು. ಭಾರತದಲ್ಲಿ ತೀರದ ಸವೆತಕ್ಕೆ ಈ ಕೆಳಕಂಡ 3 ಕಾರಣಗಳು ಪ್ರಮುಖವಾದವು. ಮತ್ತು ಈ ಒಂದು ಸಮುದ್ರ ಯಾಕೆ ಸವೆಯುತ್ತೆ ಅಂತಂದರೆ ಸಮುದ್ರದ ಅಲೆ ಮೇನ್ ಅಲ್ವಾ. ಸಮುದ್ರದ ಅಲೆ ಜೋರಾಗಿ ಬಡಿದಾಗ ಸಮುದ್ರ ಸವೆತ ಆಗುತ್ತೆ, ತೀರ ಸವೆತ ಆಗುತ್ತೆ. ಹಾಗೇನೆ ಈ ಪ್ರವಾಹಗಳು ಕೂಡ ಈ ಸಮುದ್ರ ತೀರ ಸವೆಯುವುದಕ್ಕೆ ಕೂಡ ಕಾರಣ. ಮತ್ತು ಈ ಭಾರತದಲ್ಲಿ ನಮ್ಮ ಭಾರತದಲ್ಲಿ ಒಂದು ಸವೆತ ಆಗಲಿಕ್ಕೆ ಒಂದು 3 ಪ್ರಮುಖ ಕಾರಣಗಳು ಏನಂತಂದರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಒಂದನೇದು. ಇವು ಭಾರತದ ಪಶ್ಚಿಮ ಕರಾವಳಿಯು ತೀವ್ರಗತಿಯಲ್ಲಿ ಸವೆಸುವುದಕ್ಕೆ ಕಾರಣವಾಗುತ್ತವೆ. ಈ ಸಂದರ್ಭದಲ್ಲಿ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡಿನ ತೀರಗಳು ಹೆಚ್ಚು ಸವೆತಕ್ಕೊಳಗಾಗುತ್ತವೆ. ಮತ್ತು ಈ ಒಂದು ನೈಋತ್ಯ ಮಾನ್ಸೂನ್ ಮಾರುತಗಳು ಏನು ಬೀಸ್ತಾವಲ್ಲ, ಹಾಗೆ ಆದಾಗ ಈ ಒಂದು ಗುಜರಾತ್ ಪ್ರದೇಶ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು ಈ ಎಲ್ಲ ಪ್ರದೇಶಗಳೇನು ಹೆಚ್ಚಿಗೆ ಸವೆತ ಅಂದರೆ ಇಲ್ಲಿಯ ಒಂದು ಸಮುದ್ರ ತೀರಗಳು ಸವೆದು ಹೋಗ್ತವೆ ಅಂತ ಹೇಳ್ತೇವೆ. ಮತ್ತು ಇನ್ನು ಉಷ್ಣವಲಯದ ಆವರ್ತ ಮಾರುತಗಳು. ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಸಂಭವಿಸುವವು. ಇವು ಹೆಚ್ಚು ವಿನಾಶಕಾರಿ. ಭಾರತದ ಪೂರ್ವ ಕರಾವಳಿಯ ತೀವ್ರ ಸವೆತಕ್ಕೆ ಕಾರಣವಾಗುತ್ತವೆ. ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಒಡಿಶಾ ತೀರಗಳು ಸವೆತಕ್ಕೊಳಗಾಗುವ. ಈ ಒಂದು ಉಷ್ಣವಲಯದ ಆವರ್ತ ಮಾರುತಗಳಿಂದ ಏನೇನೆಲ್ಲ ಆಗುತ್ತೆ ಅಂದರೆ ಈ ಒಂದು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಏನಾಗುತ್ತೆ, ಇದು ಬಂಗಾಳ ಕೊಲ್ಲಿಯಲ್ಲಿ ಆಗುತ್ತವೆ. ಮತ್ತು ಇದರಿಂದ ಈ ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಶಾ ತೀರಗಳಲ್ಲೆಲ್ಲ ಜಾಸ್ತಿ ಸವೆತ ಉಂಟಾಗುತ್ತೆ ಅಂತ ನಾವು ನೋಡ್ತೀವಿ. ಮತ್ತು ಸುನಾಮಿ ಸಮುದ್ರ ತಳದಲ್ಲಿ ಸಂಭವಿಸುವ ಭೂಕಂಪನದಿಂದಾಗುವ ದೈತ್ಯಾಕಾರದ ಅಲೆಗಳಿಗೆ ಸುನಾಮಿ ಎನ್ನುವರು. ಇವು ಭಾರತದ ತೀರಗಳ ಸವೆತಕ್ಕೆ ಕಾರಣವಾಗುವವು. ಅದರಲ್ಲಿಯೂ ವಿಶೇಷವಾಗಿ ಪೂರ್ವ ಕರಾವಳಿ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳ ಕರಾವಳಿಗಳ ಕೊರೆತದಲ್ಲಿ ಹೆಚ್ಚು ಪರಿಣಾಮ ಬೀರುವವು. ಮಾನವನು ಕೆಲವು ಕೃತ್ಯಗಳು ಸಹ ಸಮುದ್ರ ತೀರಗಳ ಕೊರೆತಕ್ಕೆ ಕಾರಣವಾಗುತ್ತವೆ. ಉದಾಹರಣೆಗೆ ಮಿತಿಮೀರಿದ ಮರಳು ಮತ್ತು ಕಲ್ಲು ಗಣಿಗಾರಿಕೆ, ಅಲೆತಡೆಗಳ ನಿರ್ಮಾಣ ಮೊದಲಾದವು. ಮತ್ತು ಈ ಒಂದು ಅಲೆಗಳು ಏನಾಗುತ್ತೆ, ಈ ಒಂದು ಜೋರಾದ ಸಮುದ್ರದ ತಳದಲ್ಲಿ ಭೂಕಂಪ ಆಯಿತು ಅಂತ ಅಂದರೆ ಅವಾಗೆಲ್ಲ ಅಲೆಗಳು ಹೆಚ್ಚು ಅಂದರೆ ವೇಗವಾಗಿ ಎಲ್ಲ ಬೀಸ್ಬಿಡುತ್ತೆ. ದೈತ್ಯಾಕಾರದ ಅಲೆಗಳು ಏನು ಬರುತ್ತೆ ಅದರಿಂದ ಅದಕ್ಕೆ ನಾವು ಏನಂತ ಹೇಳ್ತೀವಿ, ಸುನಾಮಿ ಅಂತ ಕರಿತೇವೆ. ಈ ಒಂದು ಸುನಾಮಿ ಆದಾಗ ಅದು ಕೂಡ ಎಲ್ಲನೂ ಕೂಡ ಕೊಚ್ಕೊಂಡು ಹೋಗುತ್ತೆ. ಇದರಿಂದನೂ ಕೂಡ ಸಮುದ್ರ ಕೊರೆತ ಉಂಟಾಗುತ್ತೆ. ಇದು ಪೂರ್ವ ಕರಾವಳಿ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳ ಒಂದು ಕರಾವಳಿಗಳಲ್ಲಿ ಹೆಚ್ಚಿನ ಒಂದು ಕೊರೆತವನ್ನು ಉಂಟು ಮಾಡ್ತವೆ ಅಂತ ಹೇಳ್ತೇವೆ. ಮತ್ತು ಇದಷ್ಟೇ ಅಲ್ಲದೆ ಈ ಮಾನವನ ಒಂದಿಷ್ಟು ಕೃತ್ಯಗಳು ಸಹ ಅಂದರೆ ಇವಾಗ ಮರಳು ಅಥವಾ ಕಲ್ಲು ಗಣಿಗಾರಿಕೆಯನ್ನು ಮಾಡುವಂತಹದ್ದು. ಇವಾಗ ಮರಳನ್ನೆಲ್ಲ ತಗೊಂಡು ಹೋಗ್ಬಿಟ್ರೆ ಆವಾಗೂ ಕೂಡ ಅಲ್ಲಿ ಹೆಚ್ಚಿನ ಮರಳು ಇರೋದಿಲ್ಲ. ಅವಾಗ ತೀರ ಏನಾಗುತ್ತೆ, ತುಂಬ ದುರ್ಬಲ ಆಗುತ್ತೆ. ಹಾಗಾಗಿರ್ಬೋದು. ಅಥವಾ ಅಲೆ ತಡೆಗಳ ನಿರ್ಮಾಣ, ಇವಾಗ ವಿದ್ಯುತ್ ಶಕ್ತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಉಬ್ಬರ ಶಕ್ತಿ, ವಿದ್ಯುತ್ ಶಕ್ತಿ ಇವಕ್ಕೆಲ್ಲ ಈ ಒಂದು ತೀರ ಅಲೆಗಳನ್ನು ತಡೆ ಹಿಡಿಯುವಂತಹದ್ದು. ಇದರಿಂದನೂ ಕೂಡ ಈ ಒಂದು ಸುನಾಮಿ ಆಗುವಂತಹದಂತ ನಾವು ನೋಡಬಹುದು. ಇನ್ನು ಸಮುದ್ರ ಕೊರೆತಕ್ಕೆ ಇವೆಲ್ಲ ಕಾರಣಗಳಂತ ಹೇಳ್ಬಹುದು. ಇನ್ನು ಪರಿಣಾಮಗಳೇನು, ಈ ಒಂದು ಸಮುದ್ರ ಕೊರೆತ ಆದರಂದ್ರೆ ಏನಾಗುತ್ತೆ ಅಂತಂದರೆ ಕರಾವಳಿ ಪ್ರದೇಶದ ಕಟ್ಟಡ ಮತ್ತು ಮರಗಳು ಕೊಚ್ಚಿ ಹೋಗುವುದು. ಈ ಒಂದು ಸವೆತ ಆದಾಗ ಅದೆಲ್ಲ ನೀರು ಜೋರಾಗಿ ಎಲ್ಲ ಊರುಗಳಿಗೆಲ್ಲ ಬಂದಾಗ ಆವಾಗ ಒಂದು ಕಟ್ಟಡ ಅಥವಾ ಮರಗಳೆಲ್ಲ ಕೊಚ್ಕೊಂಡು ಹೋಗ್ತವೆ ಅಂತ. ಮತ್ತು ಕರಾವಳಿಯ ರಸ್ತೆ ಮತ್ತು ರೈಲು ಮಾರ್ಗಗಳಿಗೆ ಧಕ್ಕೆಯನ್ನುಂಟು ಮಾಡುತ್ತೆ. ಮತ್ತು ಹೆಚ್ಚು ಕಾಲ ಈ ಒಂದು ಕರಾವಳಿಯಲ್ಲಿ ನೀರು ತುಂಬಿಕೊಳ್ಳೋದ್ರಿಂದ ಅಲ್ಲಿನ ಜನರಿಗೆ ಪುನರ್ವಸತಿ ಕೂಡ ನಾವು ಕಲ್ಪಿಸುವಂಥದ್ದು ಒಂದು ದೊಡ್ಡ ಸಮಸ್ಯೆ. ಅವ್ರಿಗೆ ಮತ್ತೆ ಬೇರೆ ಸ್ಥಳದಕ್ಕೆಲ್ಲ ನಾವು ಸ್ಥಳಾಂತರಿಸಬೇಕಾಗತ್ತೆ. ಇನ್ನು ಈ ಒಂದು ಸಮುದ್ರ ಕೊರೆತಗಳನ್ನು ನಾವು ಹೆಂಗೆ ತಡೆಗಟ್ಬೋದು, ನಿಯಂತ್ರಣಾ ಕ್ರಮಗಳು ಏನೇನೆಂದರೆ ಸಮುದ್ರ ಅಲೆಗಳ ಹೊಡೆತವನ್ನು ನಿಯಂತ್ರಿಸಲು ಸಮುದ್ರ ಗೋಡೆ, ತಡೆಗಟ್ಟು ಮತ್ತು ಅಲೆತಡೆಗಳ ನಿರ್ಮಾಣ. ಈ ಒಂದು ಅಲೆಗಳು ಜೋರಾಗಿ ಬಂದು ಹೊಡೆದುಕೊಳ್ಳುವುದನ್ನು ಒಂದು ತಡೆಗಟ್ಟಬೇಕು ಅಂತ ಹೇಳಿ ಒಂದು ಸಮುದ್ರ ಗೋಡೆಯನ್ನು ಕಟ್ಟುವಂಥದ್ದು ಅಥವಾ ತಡೆಗಟ್ಟು ಮತ್ತು ಅಲೆತಡೆಗಳನ್ನು ನಿರ್ಮಾಣ ಮಾಡುವಂತಹದ್ದು. ತೀರಗಳಲ್ಲಿ ಮರಳು ಮತ್ತು ಗಣಿಗಾರಿಕೆಗಳ ನಿಷೇಧ. ಸಮುದ್ರ ದಡ ಮತ್ತು ಮರಳು ರಾಶಿಗಳನ್ನು ಉಳಿಸಲು ಮತ್ತು ಸುಸ್ಥಿರತೆಗಾಗಿ ಮರಗಳನ್ನು ಬೆಳೆಸುವುದು. ಮತ್ತು ಅಲ್ಲಿ ಮರಳು ಸಾಗಾಣಿಕೆ ಮಾಡುವುದನ್ನು ನಿಲ್ಲಿಸಬೇಕು. ಮತ್ತು ಮರಳನ್ನು ಹಿಡಿದಿಟ್ಕೊಳ್ಬೇಕು ಅಥವಾ ಅದನ್ನು ಮೇಂಟೈನ್ ಮಾಡಬೇಕು ಅಂತಂದರೆ ಅಲ್ಲಿ ಮರಗಳನ್ನು ಬೆಳೆಸಬೇಕು. ಇನ್ನು ಭೂಕಂಪಗಳು. ಭೂಚಿಪ್ಪಿನಲ್ಲಾಗುವ ರಭಸವಾದ ಕಂಪನವನ್ನು ಭೂಕಂಪವೆನ್ನುವರು. ನೈಸರ್ಗಿಕ ವಿಪತ್ತುಗಳಲ್ಲಿ ಒಂದಾಗಿದೆ. ಈ ಒಂದು ಭೂಮಿ ಕಂಪನ ಅಂದರೆ ಅಲುಗಾಡುವಂತಹದ್ದು ಆದಾಗ ಏನಾಗುತ್ತೆ, ಅದು ಭೂಕಂಪ ಅಂತ ನಾವು ಹೇಳ್ತೀವಿ. ಇದು ಕೂಡ ಒಂದು ನೈಸರ್ಗಿಕ ವಿಪತ್ತು. ಇನ್ನು ಈ ಭೂಕಂಪ ಆಗಲಿಕ್ಕೆ ಕಾರಣಗಳೇನಂತಂದರೆ
ಭೂಕಂಪಗಳು ಭೂಫಲಕಗಳ ಚಲನೆ, ಜ್ವಾಲಾಮುಖಿ, ಶಿಲಾಸ್ತರಗಳ ಭಂಗ ಮತ್ತು ಮಡಿಕೆ, ಭೂಕುಸಿತ, ಅಂತರ್ಗುಹೆ ಮೇಲ್ಛಾವಣಿಯ ಕುಸಿತ, ಮಾನವ ನಿರ್ಮಿತ ಜಲಾಶಯಗಳ ನೀರಿನ ಭಾರ ಮೊದಲಾದ ಕಾರಣಗಳಿಂದ ಸಂಭವಿಸುತ್ತವೆ. ಭಾರತದಲ್ಲಿ ಈವರೆಗೆ ಸಂಭವಿಸಿರುವ ಭೂಕಂಪನಗಳಲ್ಲಿ ಬಹಳಷ್ಟು ಭೂಫಲಕಗಳ ಚಲನೆಯಿಂದ ಸಂಭವಿಸಿದವು. ಮತ್ತು ಈ ಭೂಕಂಪ ಯಾಕಾಗುತ್ತೆ ಅಂದರೆ, ಈಗ ಭೂಮಿ ಕೆಳಗಡೆ ಎಲ್ಲ ಈಗ ಲೇಯರ್ಸ್ ಅಥವಾ ಏನು ಪದರ ಅಂತ ಏನು ಹೇಳ್ತೀವೋ ಹಾಗೆ ಫಲಕಗಳಿರ್ತವೆ. ಆ ಒಂದು ಭೂಫಲಕಗಳು ಏನು ಚಲನೆಗೊಂಡಾಗ ಅಲ್ಲಿ ಭೂಕಂಪ ಉಂಟಾಗುತ್ತೆ. ಮತ್ತು ಜ್ವಾಲಾಮುಖಿ ಆದಾಗ, ಮತ್ತು ಶಿಲಾಸ್ತರಗಳ ಭಂಗ ಆದಾಗ ಅಥವಾ ಭೂಕುಸಿತ, ಹೀಗೆ ಅಂತರ್ಗ್ರಹ ಅವೆಲ್ಲ ಆದಾಗ, ಮತ್ತು ಮಾನವ ಏನು ಜಲಾಶಯಗಳನ್ನು ನಿರ್ಮಿಸ್ತಾರೆ ಅದು ನೀರೆಲ್ಲ ಶೇಖರಣೆ ಆಗಿದೆ, ಭಾರ ಜಾಸ್ತಿ ಆಗುತ್ತೆ. ಆ ಒಂದು ಭಾರ ಜಾಸ್ತಿ ಆದಾಗ ಕೂಡ ಭೂಮಿಗೆ ಆ ಒಂದು ತೂಕವನ್ನು ತಡ್ಕೊಳ್ಳೋಕ್ಕಾಗ್ದಿಲ್ಲ, ಆವಾಗ ಕೂಡ ಕಂಪನ ಆಗುವಂಥದ್ದು. ಇವೆಲ್ಲವೂ ಕೂಡ ಏನು ಭೂಕಂಪ ಆಗಲಿಕ್ಕೆ ಕಾರಣಗಳು. ಮತ್ತು ಭಾರತದಲ್ಲಿ ಈವರೆಗೆ ಎಷ್ಟು ಭೂಕಂಪಗಳು ಸಂಭವಿಸಿದವೋ ಅವು ಮ್ಯಾಕ್ಸಿಮಮ್ ಯಾವ ಕಾರಣಗಳಿಂದ ಅಂತಂದರೆ ಈ ಒಂದು ಭೂಫಲಕಗಳ ಚಲನೆಯಿಂದ ಸಂಭವಿಸುವಂತಹದ್ದು. ಇನ್ನು ಈ ಭೂಕಂಪ ಆದ ನಂತರ ಪರಿಣಾಮಗಳು ಏನಾಗಿರ್ಬೋದು? ಅನಾಹುತಗಳಿಂದಾಗುವ ಪ್ರಮುಖ ಪರಿಣಾಮಗಳೆಂದರೆ ನೆಲದ ಮೇಲಿನ ಬಿರುಕು, ಕಟ್ಟಡ, ರೈಲು ಮಾರ್ಗ, ರಸ್ತೆ, ವಿದ್ಯುತ್ ಸಂಚಾರ, ಸಂಪರ್ಕ ಮಾಧ್ಯಮ, ಸೇತುವೆ, ಅಣೆಕಟ್ಟುಗಳ ಒಡೆತ, ಕಾರ್ಖಾನೆಗಳಿಗೆ ಹಾನಿ, ಮಾನವ ಮತ್ತು ಜಾನುವಾರುಗಳ ಸಾವು, ಆಸ್ತಿಗಳಿಗೆ ಹಾನಿ, ಜೊತೆಗೆ ಬೆಂಕಿ ಅನಾಹುತ, ಭೂಕುಸಿತ, ಅಂತರ್ಜಲ ಮಟ್ಟದಲ್ಲಿ ವ್ಯತ್ಯಾಸ, ನದಿ ವ್ಯವಸ್ಥೆಯ ವಿಚಲನೆ ಅಥವಾ ಅಡಚಣೆ ಇತ್ಯಾದಿ. ಈ ಒಂದು ಭೂಕಂಪ ಆದ ನಂತರ ಏನು ಪರಿಣಾಮಗಳಾಗುತ್ತೆ ಅಂತ ನೀವು ನೋಡ್ಬೋದು. ಇವಾಗ ಭೂಮಿಯಲ್ಲಿ ಬಿರುಕು ಬಿಟ್ಟಿರುತ್ತೆ, ಮತ್ತು ಹಂಗೆ ಬಿರುಕು ಬಿಟ್ಟಾಗ ಅಲ್ಲಿ ಇವಾಗ ಕಟ್ಟಡಗಳು ಕೂಡ ಬಿದ್ದು ಹೋಗುತ್ತೆ. ಆ ಭೂಕುಸಿತದಲ್ಲಿ ಎಷ್ಟು ಜನ ಸತ್ತರು ಅಂತ ಕೇಳ್ತೇವೆ ನಾವು. ಈ ಥರ ಸಾವು ನೋವುಗಳಾಗುತ್ತೆ. ಅಥವಾ ಭೂಕಂಪ ಆದಾಗೆಲ್ಲ ಅಣೆಕಟ್ಟುಗಳು ಒಡೆದು ಹೋಗುವಂತಹ ಚಾನ್ಸ್ಗಳಿರುತ್ತೆ. ಮತ್ತು ರೈಲು ಮಾರ್ಗ ಅಲ್ಲಿ ಸ್ಥಗಿತ ಆಗುವಂತಹದ್ದು, ವಿದ್ಯುತ್ ಸಂಚಾರ ತಪ್ಪುತ್ತೆ. ಹೀಗೆ ಈ ಎಲ್ಲ ಕೂಡ ಈ ಒಂದು ಭೂಕಂಪದ ಒಂದು ಪರಿಣಾಮಗಳು ಅಂತ ಹೇಳಬಹುದು. ಇದು ಭಾರತದಲ್ಲಿ ಎಲ್ಲೆಲ್ಲೆಲ್ಲ ಹಂಚಿಕೆಯಾಗಿದೆ ಅಂತಂದರೆ, ಹಿಮಾಲಯ ವಲಯದಲ್ಲಿ ಈ ಭಾರತದಲ್ಲಿ ಹೆಚ್ಚು ತೀವ್ರತೆಯುಳ್ಳ ಭೂಕಂಪನದ ವಲಯ ಇದು ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಂಚಲ ಮತ್ತು ಬಿಹಾರ ಭಾಗಗಳನ್ನು ಒಳಗೊಂಡಿದೆ. ಇಲ್ಲಿ ಭೂಫಲಕಗಳ ಚಲನೆಯ ಪರಿಣಾಮದಿಂದ ಭೂಕಂಪಗಳು ಸಂಭವಿಸುತ್ತದೆ. ಉದಾಹರಣೆಗೆ ಚಾಮೋಲಿ ಮತ್ತು ಉತ್ತರ ಕಾಶಿ, ಅಂದರೆ ಈ ಒಂದು ಹಿಮಾಲಯ ಪ್ರದೇಶ ಅಂತ ಏನು ಬರುತ್ತಲ್ಲ ಅಲ್ಲಿ ಜಾಸ್ತಿ ಈ ಭೂಕಂಪ ಆಗುತ್ತೆ ಅಂತ ನಾವು ಹೇಳ್ತೀವಿ. ಮತ್ತು ಅಲ್ಲಿ ಭೂಕಂಪ ಆಗುವಂತಹದ್ದು ಜಾಸ್ತಿ ಯಾವ ಕಾರಣಕ್ಕೆ ಆಗುತ್ತವೆ ಅಂತಂದರೆ ಭೂಫಲಕಗಳ ಚಲನೆಯಿಂದ ಇಲ್ಲಿ ಭೂಕಂಪ ಆಗ್ತವೆ ಅಂತ ಹೇಳ್ಬೋದು. ಈ ಯಾವ್ಯಾವ ಭಾಗಗಳಂತಂದರೆ ಈ ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಮತ್ತು ಉತ್ತರಾಂಚಲ, ಬಿಹಾರ, ಈ ಎಲ್ಲ ಪ್ರದೇಶಗಳು ಕೂಡ. ಇವಾಗ ಉದಾಹರಣೆ ಅಂತಂದರೆ ಚಾಮೋಲಿ ಮತ್ತು ಉತ್ತರ ಕಾಶಿ. ಇನ್ನು ಸಿಂಧೂ ಗಂಗಾ ವಲಯದಲ್ಲಿ ಇದು ಹಿಮಾಲಯ ವಲಯದ ದಕ್ಷಿಣ ಭಾಗದಲ್ಲಿದೆ. ಇದರಲ್ಲಿ ರಾಜಸ್ಥಾನ, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳಗಳ ಮೈದಾನಗಳು ಸೇರಿವೆ. ಇದೊಂದು ಮಧ್ಯಮ ತೀವ್ರತೆಯುಳ್ಳ ಭೂಕಂಪನ ವಲಯವಾಗಿದೆ. ಇನ್ನು ಈ ಸಿಂಧೂ ಗಂಗಾ ವಲಯದಲ್ಲಿ ಮಧ್ಯಮವಾಗಿ ಭೂಕಂಪನ ಆಗುತ್ತೆ, ಅಂದರೆ ಅತಿ ತೀವ್ರತೆಯಿಂದ ಆಗೋದಿಲ್ಲ, ಮಧ್ಯಮವಾಗಿ. ಎಲ್ಲೆಲ್ಲೆಲ್ಲ ಅಂತಂದರೆ ಇವಾಗ ರಾಜಸ್ಥಾನ, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಇಲ್ಲೆಲ್ಲೆಲ್ಲ. ಇನ್ನು ಪರ್ಯಾಯ ದ್ವೀಪ ವಲಯ ಇದು ಲಕ್ಷದ್ವೀಪ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಹಾಗೂ ಕಚ್ ಪ್ರದೇಶಗಳನ್ನೊಳಗೊಂಡಿದೆ. ಭಾರತದ ಪರ್ಯಾಯ ದ್ವೀಪವು ಅಚಲವಾದ ಭೂಭಾಗವೆಂದು ಪರಿಗಣಿಸಲಾಗಿದ್ದು ಈ ವಲಯದಲ್ಲಿ ಭೂಕಂಪಗಳು ಸಂಭವಿಸುವುದು ಕಡಿಮೆ. ಹೀಗಾಗಿ ಇತ್ತೀಚೆಗೆ ಈ ವಲಯವನ್ನು ಕನಿಷ್ಠ ಭೂಕಂಪ ತೀವ್ರತೆಯ ವಲಯ ಎಂದು ಪರಿಗಣಿಸಲಾಗಿದೆ. ಇನ್ನು ಈ ಪರ್ಯಾಯ ದ್ವೀಪ ವಲಯದಲ್ಲಿ ಜಾಸ್ತಿ ಭೂಕಂಪ ಆಗುವಂಗಿಲ್ಲ ಅಂತಂದರೆ ಇವಾಗ ಲಕ್ಷದ್ವೀಪ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಅಥವಾ ಕಚ್ ಪ್ರದೇಶ ಇಂಥಲ್ಲೆಲ್ಲ ಜಾಸ್ತಿ ಭೂಭಾಗ ಇರೋದ್ರಿಂದ ಮತ್ತು ಇಲ್ಲಿ ಭೂಕಂಪಗಳು ಸಂಭವಿಸೋದು ಕಡಿಮೆ. ಮತ್ತು ಹೀಗಾಗಿ ಈ ಒಂದು ವಲಯವನ್ನು ಏನಂತ ಕರಿತೀವಿ ಅಂದರೆ ಕನಿಷ್ಠ ಭೂಕಂಪ ತೀವ್ರತೆಯ ವಲಯ ಹೇಳಿ ಕರೀತಾರೆ. ಮತ್ತು ಈ ಮುನ್ನೆಚ್ಚರಿಕಾ ಕ್ರಮಗಳನ್ನೆಲ್ಲ ನಾವು ಏನು ತಗೊಳ್ಬೇಕು ಅಂತಂದರೆ, ಭೂಕಂಪನ ವಲಯಗಳಲ್ಲಿ ಜನವಸತಿಗಳ ನಿರ್ಮಾಣ ನಿಷೇಧ. ಅಂದರೆ ಭೂಕಂಪ ಆಗುವಂತಹ ಚಾನ್ಸ್ ಎಲ್ಲೆಲ್ಲ ಇರುತ್ತೋ ಅಲ್ಲಿ ಜನರ ವಾಸಿಸಬಾರ್ದು, ಅಂತಹ ಒಂದು ವಾಸ ಮಾಡಲಿಕ್ಕೆ ಅಲ್ಲಿ ಅವ್ರಿಗೆ ಅವಕಾಶ ನೀಡಬಾರ್ದು ಅಂತ. ಮತ್ತು ಭೂಕಂಪನ ನಿರೋಧಕ ಕಟ್ಟಡಗಳ ನಿರ್ಮಾಣಗಳನ್ನು ಅನುಸರಿಸುವುದು. ಈಗ ಒಂದಿಷ್ಟು ಕಟ್ಟಡಗಳು ಭೂಕಂಪ ಆದರೂ ಸಹ ಆ ಕಟ್ಟಡಗಳಿಗೆ ಏನಾಗಲ್ಲ, ಆ ಥರ ಸ್ಟ್ರಾಂಗ್ ಆಗಿ ಕಟ್ಟಡಗಳನ್ನು ಕಟ್ಟುವಂತಹದ್ದು. ಮತ್ತು ಉತ್ತಮ ದರ್ಜೆಯ ಕಟ್ಟಡ ನಿರ್ಮಾಣದ ವಸ್ತುಗಳ ಬಳಕೆ ಮತ್ತು ಬಹುಮಹಡಿ ಕಟ್ಟಡ ನಿರ್ಮಾಣವನ್ನು ಕೈಬಿಡುವುದು. ಮತ್ತು ನಾವು ಮನೆಗಳನ್ನು ಕಟ್ಟುವಾಗನೂ ಸಹ ಕಟ್ಟಡಗಳನ್ನು ಕಟ್ಟುವಾಗ ಒಂದು ಉತ್ತಮ ಕ್ವಾಲಿಟಿ ಅಂದರೆ ಒಳ್ಳೆಯ ಒಂದು
ಒಳ್ಳೆಯ ಒಂದು ದರ್ಜೆಯ ವಸ್ತುಗಳನ್ನು ಬಳಕೆ ಮಾಡುವಂಥದ್ದು. ಮತ್ತು ಇವಾಗ ಬಹುಮಹಡಿ ಅಂದರೆ ಇವಾಗ ಜಾಸ್ತಿ ದೊಡ್ಡ ಬಿಲ್ಡಿಂಗ್ ಕಟ್ಟಿದರೆ ಏನಾಗುತ್ತೆ ಅಲ್ಲಿ, ಆವಾಗ ಕೂಡ ಅದು ಎಲ್ಲ ಭಾರ ಕೆಳಗನೆ ಇರುತ್ತೆ, ಮತ್ತು ಆವಾಗ ಅದು ಏನು ಬೀಳುವಂತಹ ಚಾನ್ಸ್ಗಳು ಕೂಡ ಜಾಸ್ತಿ ಇದೆ ಭೂಕಂಪ ಆದಾಗ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಬಹುಮಹಡಿ ಕಟ್ಟಡವನ್ನು ಕಟ್ಟಬಾರ್ದು ಅಂತ. ಮತ್ತು ಅಂತರ್ಜಲಕ್ಕಾಗಿ ಬಾವಿಗಳ ಆಳ ಕೊರೆತವನ್ನು ನಿಷೇಧಿಸುವುದು ಅಂತ ಹೇಳಿ, ಮತ್ತು ಬಾವಿಗಳನ್ನು ಜಾಸ್ತಿ ಒಳಗಡೆ ಎಲ್ಲ ಕೊರಿಬಾರ್ದು ಅಂತ. ಮತ್ತು ಭೂಕಂಪನ ತೀವ್ರತೆಯುಳ್ಳ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ನಗರ ಬೆಳವಣಿಗೆಗೆ ನಿರ್ಬಂಧ. ಮತ್ತು ಈ ಒಂದು ಬೆಟ್ಟಗುಡ್ಡ ಪ್ರದೇಶಗಳಲ್ಲೆಲ್ಲ ಏನಿರುತ್ತೋ ಅಲ್ಲಿ ಈ ಒಂದು ನಗರಗಳನ್ನು ನಿರ್ಮಾಣ ಮಾಡಬಾರ್ದು. ಮತ್ತು ಬಹುದೊಡ್ಡ ಅಣೆಕಟ್ಟು ಮತ್ತು ಜಲಾಶಯಗಳ ನಿರ್ಮಾಣಕ್ಕೆ ನಿಷೇಧ. ಮತ್ತು ಜಾಸ್ತಿ ದೊಡ್ಡದಾದಂತಹ ಅಣೆಕಟ್ಟು ಅಥವಾ ಮತ್ತು ದೊಡ್ಡ ಜಲಾಶಯಗಳನ್ನು ನಿರ್ಮಾಣ ಮಾಡಬಾರ್ದು, ಯಾಕಂದರೆ ಅದರ ಒಂದು ಭಾರ ಬಿದ್ದು ಭೂಮಿ ಕಂಪನ ಆಗುವಂತಹ ಚಾನ್ಸ್ಗಳು ಕೂಡ ಇರುತ್ತೆ. ಮತ್ತು ಅರಣ್ಯ ನಾಶ, ತೀವ್ರ ಸ್ವರೂಪದ ಗಣಿಗಾರಿಕಾ ಚಟುವಟಿಕೆಗಳನ್ನು ತಡೆಗಟ್ಟಬೇಕು. ಮತ್ತು ಭೂಕಂಪ ಸಂಭವಿಸಿದ ನಂತರ ಕೈಗೊಳ್ಳಬೇಕಾದ ಪರಿಹಾರ ಕ್ರಮಗಳು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಅಂದರೆ ಬಹುಬೇಗ ಭೂಮಿಯಲ್ಲಿ ಚೇತರಿಕೆಯಾಗುವಂಥ ಹಾಗೆ ಮಾಡಬೇಕು. ಉದಾಹರಣೆಗೆ ಏನು, ಆಹಾರ ಪೂರೈಕೆ ಆಗಿರ್ಬೋದು, ಪುನರ್ವಸತಿ, ಸಾಂಕ್ರಾಮಿಕ ರೋಗಗಳು ಹರಡದಂತೆ ಮುನ್ನೆಚ್ಚರಿಕೆ ಕ್ರಮ, ವೈದ್ಯಕೀಯ ವ್ಯವಸ್ಥೆ ಇತ್ಯಾದಿ ಇವೆಲ್ಲವನ್ನು ಕೂಡ ನಾವಲ್ಲಿ ಭೂಕಂಪ ಬಂದು ಹೋದ ನಂತರನೂ ಕೂಡ ಅಲ್ಲಿ ಕೈಗೊಳ್ಳಬೇಕು. ಇದು ನೋಡಿ ತುಂಬ ಈಸಿ ಪಾಠ, ಯಾಕಂದರೆ ಇದು ಜನರಲ್ ಇರುತ್ತೆ, ನೀವೇ ಇದನ್ನು ಅರ್ಥ ಮಾಡ್ಕೊಳ್ಬಹುದು. ಅಭ್ಯಾಸಗಳನ್ನು ಮಾಡಿ. ಧನ್ಯವಾದ.